ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇಂದಿನ ಈ ಮೊದಲ ಮೆಂಟಲ್ ಎಬಿಲಿಟಿ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮತ್ತು GPSTR ಮತ್ತು HSTR ಶಿಕ್ಷಕರ ನೇಮಕಾತಿಯ ಪೇಪರ್ 1 ನಲ್ಲಿ ಬರುವಂತಹ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯದ ಸರಣಿಯನ್ನು ನಾವು ಇಂದು ಪ್ರಾರಂಭಿಸ್ತಾ ಇದ್ದೀವಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಸರಣಿಯನ್ನು ಬಿಡಿಸಲು ಬೇಕಾಗುವಂತಹ ಅತಿ ಪ್ರಮುಖ ಒಂದು ನಾಲೆಜ್ ಅಂದರೆ ಏನೇನು ನಾವು ಬೇಸಿಕ್ಸ್ ಅನ್ನು ಬೇಕು ಆ ಬೇಸಿಕ್ಸ್ ಎಲ್ಲವನ್ನು ನಾವು ಇಂದಿನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಎಲ್ಲ ರೀತಿಯ ಸರಣಿಗಳನ್ನು ನಾವು ಯಾವ ರೀತಿಯಲ್ಲಿ ಬಿಡಿಸಬೇಕು ಮತ್ತು ಯಾವ ರೀತಿಯಲ್ಲಿ ನಾವು ಥಿಂಕ್ ಮಾಡಿದ ನಂತರ ಯಾವ ರೀತಿಯಲ್ಲಿ ಬಿಡಿಸಬೇಕು ಅನ್ನೋದು ಈ ಪಾಠದಲ್ಲಿ ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ಚರ್ಚಿಸೋಣ. ಸೊ ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಾನು ಎಸ್ ರೆಡ್ಡಿ ಸಹ ಶಿಕ್ಷಕರು ತಮಗಾಗಿ ಇಂದಿನ ಈ ವಿಡಿಯೋವನ್ನು ತರ್ತಾ ಇದ್ದೀನಿ. ಸೊ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸೊ ಮೊದಲನೇದಾಗಿ ನಮಗೆ ಕೊಟ್ಟಿರುವಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಿಲೆಬಸ್ನಲ್ಲಿ ಕೊಟ್ಟಿರುವಂತಹ ಪೇಪರ್ 1 ನಲ್ಲಿ ಮಾನಸಿಕ ಸಾಮರ್ಥ್ಯ 15 ಅಂಕಗಳಿಗೆ ಬರುತ್ತದೆ. ಈ 15 ಅಂಕಗಳಲ್ಲಿ ಮೊದಲನೇದಾಗಿ ನಮಗೆ ಸಂಖ್ಯಾ ಸರಣಿ ಅಂದರೆ ನಂಬರ್ ಸೀರೀಸ್ ಮತ್ತು ನೀಡಲಾದ ಸರಣಿಯನ್ನು ಪೂರ್ಣಗೊಳಿಸುವುದು, ಜೊತೆಗೆ ತಪ್ಪಾದ ಸಂಖ್ಯೆಯನ್ನು ಗುರುತಿಸುವುದು ಮತ್ತು ಅಕ್ಷರ ಸರಣಿಯನ್ನು ಬರೆಯುವುದು. ಅಕ್ಷರ ಸರಣಿ ಕೂಡ ಬರುತ್ತೆ ಅಂದರೆ ಆಲ್ಫಾಬೆಟ್ ಸೀರೀಸ್ ಆಫ್ ಆಲ್ಫಾಬೆಟ್ ಅಂದರೆ ABCD ಸರಣಿಗಳು ಕೂಡ ಅಂದರೆ ಈ ಒಂದು ಸಿರೀಸ್ನ ಮೇಲೆ ಮಾತ್ರ ನಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರುತ್ತವೆ. ಈ ಸಿರೀಸ್ಗಳನ್ನು ಫೋಕಸ್ ಮಾಡಿ ನಾವು ಇಂದಿನ ವಿಡಿಯೋದಲ್ಲಿ ಯಾವ ತರಹನಾದ ಸಿರೀಸ್ಗಳು ಅಂದರೆ ಸರಣಿಗಳು ನಮಗೆ ಬರುತ್ತವೆ ಅನ್ನೋದು ಕೂಡ ನೋಡೋಣ. ಈಗ ಮೊದಲನೇದಾಗಿ ಫಸ್ಟ್ ನಾವು ಸಿರೀಸ್, ವಾಟ್ ಈಸ್ ಮಿಡ್ ಬೈ ಸಿರೀಸ್, ಸರಣಿ ಎಂದರೇನು? ಸರಣಿ ಅಂದಾಗ ನಾವು ಸಿಂಪಲ್ ಆಗಿ ಹೇಳಬೇಕಾದಾಗ ಯಾವುದೇ ಒಂದು ರೂಲ್ ಅಂದರೆ ಒಂದು ನಿಯಮಬದ್ಧವಾಗಿ ಯಾವುದೇ ಒಂದು ಅಡಗಿರುವ ಒಂದು ನಿಯಮ ಇರ್ತದೆ. ನಾವು ಮುಖ್ಯವಾಗಿ ಸರಣಿಗಳಲ್ಲಿ ಆ ಅಡಗಿರುವ ನಿಯಮವನ್ನು ಗುರುತಿಸಿ ಆ ನಿಯಮ ಪ್ರಕಾರ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯುವುದು ಈ ಒಂದು ಪರೀಕ್ಷೆಯ ಮುಖ್ಯ ಉದ್ದೇಶವಾಗಿದೆ. ಅಂದರೆ ನಿಮಗೆ ನೀಡಿರುವ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಆ ಸಂಖ್ಯೆಗಳಲ್ಲಿ ಯಾವ ನಿಯಮ ಅಡಗಿದೆ. ನಾವು ಇಲ್ಲಿ ಒಂದು ಉದಾಹರಣೆ ನೋಡಬಹುದು. ಇಲ್ಲಿ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ 2, 4, 6, 8. ಇಲ್ಲಿ ಅಡಗಿರುವ ನಿಯಮ ಏನಂದಾಗ +2 ಕೂಡಿಸಬೇಕು ಅಥವಾ ಇಟ್ ಈಸ್ ಎನ್ ಈವನ್ ನಂಬರ್ ಸೀರೀಸ್ ಅಂದರೆ ಒಂದು ಸಮ ಸಂಖ್ಯೆಗಳ ಒಂದು ಸರಣಿ ಆಗಿದೆ. ಇಲ್ಲಿ ನಾವು ಮುಂದಿನ ಸಂಖ್ಯೆ ನಾವು 10 ಬರುತ್ತದೆ ಅಂತ ಹೇಳ್ಬೋದು. ಅಂದರೆ ಕೊನೆಯ ಸಂಖ್ಯೆಗೆ 2 ಕೂಡಿಸಿದಾಗ ನಮಗೆ ಮುಂದಿನ ಸಂಖ್ಯೆ 10 ಬರುತ್ತದೆ. ಇದು ಒಂದು ಅಡಗಿರುವ ನಿಯಮ. ಇಲ್ಲಿ ಮೇನ್ ಆಗಿರುವುದು ನಾವು ಆ ಸರಣಿಯಲ್ಲಿ ಅಡಗಿರುವ ಒಂದು ನಿಯಮವನ್ನು ಡಿಸ್ಕವರ್ ಮಾಡುವುದು, ಆ ನಿಯಮವನ್ನು ಕಂಡುಹಿಡಿಯುವುದು. ಆ ನಿಯಮವನ್ನು ಕಂಡುಹಿಡಿದು ಆ ನಿಯಮವನ್ನೇ ಉಪಯೋಗಿಸಿ ಮುಂದಿನ ಸಂಖ್ಯೆಯನ್ನು ನಾವು ಪ್ರಿಡಿಕ್ಟ್ ಮಾಡುವುದು, ಅನುಮಾನಿಸುವುದು ಮತ್ತು ಆ ನಿಯಮವನ್ನು ಮತ್ತೊಮ್ಮೆ ಅನ್ವಯಿಸಿ ನಾವು ಗುರುತಿಸಿದ ಸಂಖ್ಯೆ ಮತ್ತು ನಾವು ಉಪಯೋಗಿಸಿದ ನಿಯಮ ಒಂದೇ ಆಗಿದೆ ಅಂತ ಹೇಳಿ ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಅದಕ್ಕೆ ಅಪ್ಲೈ ಮಾಡಿ ನಾವು ಟೆಸ್ಟ್ ಮಾಡಿ ನೋಡ್ಬೇಕಂತ ಅರ್ಥ. ಸೊ ಈಗ ನೋಡೋಣ, ನಾವು ಮುಖ್ಯವಾಗಿ ನಾವು ಯಾವುದೇ ಒಂದು ಸರಣಿಯನ್ನು ಅಬ್ಸರ್ವ್ ಸರಿಯಾಗಿ ನಾವು ನೀಟಾಗಿ ಅದನ್ನು ವೀಕ್ಷಣೆ ಮಾಡಬೇಕು. ಆ ಸಂಖ್ಯೆಗಳು ಯಾವ ರೀತಿ ಹೆಚ್ಚಾಗ್ತಾ ಇವೆಯಾ, ಕಡಿಮೆ ಆಗ್ತಾ ಇವೆಯಾ, ಅಥವಾ ಯಾವುದಾದ್ರೂ ವರ್ಗ ಸಂಖ್ಯೆಗಳಿವೆಯೇ, ಯಾವುದಾದರೂ ಘನ ಸಂಖ್ಯೆಗಳಿವೆಯೇ, ಸಮ ಸಂಖ್ಯೆಗಳಿವೆಯೇ, ಬೆಸ ಸಂಖ್ಯೆಗಳಿವೆಯೇ, ಈ ರೀತಿ ನಾವು ಅದರ ಮೇಲಿರುವ ಎಲ್ಲಾ ಸಂಖ್ಯೆಗಳನ್ನು ನಾವು ಒಂದ್ಸಲ ವಿಚಾರಿಸಿ ಅವುಗಳನ್ನು ಕಂಪೇರ್ ಮಾಡಬೇಕು. ಇದು ಹೆಚ್ಚಾಗ್ತಾ ಇದೆಯೋ ಅಥವಾ ಈಸ್ ಇಟ್ ಇನ್ಕ್ರೀಸಿಂಗ್ ಆರ್ ಈಸ್ ಇಟ್ ಡಿಕ್ರೀಸಿಂಗ್ ಅಥವಾ ಏನಿದೆ ಅನ್ನೋದನ್ನು ನಾವು ಮೊದಲು ಫಸ್ಟ್ ಗೆಸ್ ಮಾಡಿ ಆ ನಂತರ ಆ ರೂಲನ್ನು ನಿಯಮವನ್ನು ಅನ್ವಯಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸೊ ಟೆಸ್ಟ್ ಮಾಡಬೇಕು, ಆ ರೂಲನ್ನು ಟೆಸ್ಟ್ ಮಾಡಬೇಕು. ಫಸ್ಟಿಗೆ ನಾವು ಅದನ್ನು ಅಬ್ಸರ್ವ್ ಮಾಡಬೇಕು, ಒಂದು ರೂಲ್ ಒಂದು ನಿಯಮವನ್ನು ಕಂಡು ಹಿಡಿದು ಅದನ್ನು ಅನ್ವಯಿಸಿ ನೋಡಬೇಕು. ಸೊ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನ್ಯಾಚುರಲ್ ನಂಬರ್ಸ್. ಇವೆಲ್ಲ ಸಂಖ್ಯೆಗಳು ನಿಮಗೂ ಕಂಪಲ್ಸರಿಯಾಗಿ ಗೊತ್ತಿರಬೇಕು. ಈ ಸಂಖ್ಯೆಗಳ ಪಟ್ಟಿ ಸ್ವಾಭಾವಿಕ ಸಂಖ್ಯೆಗಳು, ನಾವು ಇಂಗ್ಲೀಷಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತೀವಿ. ಸ್ವಾಭಾವಿಕ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳಂದಾಗ ನಾವು ಎಣಿಸುವ ಸಂಖ್ಯೆಗಳು, ಕೌಂಟಿಂಗ್ ನಂಬರ್ಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಸಂಖ್ಯೆಗಳು ಅಥವಾ ವಸ್ತುವನ್ನು ನಾವು ಕೌಂಟ್ ಮಾಡಬೇಕಾದಾಗ 1ರಿಂದ ಪ್ರಾರಂಭಿಸಿ 1, 2, 3, 4 ಇವುಗಳಿಗೆ ಮತ್ತೊಂದು ಹೆಸರು ಪಾಸಿಟಿವ್ ಇಂಟಿಜರ್ಸ್ ಅಂತ ಹೇಳಿ ಕೂಡ ಕರೀತಾರ. ಅಂದರೆ ಧನಾತ್ಮಕ ಪೂರ್ಣಾಂಕಗಳು ಅಂತ ಹೇಳಿ ಕೂಡ ನಾವು ಇವುಗಳನ್ನು ಕರೆಯಬಹುದು. ನೆಕ್ಸ್ಟ್ ಸಂಖ್ಯೆಗಳ ಒಂದು ಸರಣಿಯಾಗಿದ್ದು ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳಂದಾಗ ನಾವು ಈ ಸ್ವಾಭಾವಿಕ ಸಂಖ್ಯೆಗಳ ಒಂದು ಪಟ್ಟಿಗೆ ನಾವು 0ಯನ್ನು ಸೇರಿಸಿದಾಗ ನಮಗೆ ಪೂರ್ಣ ಸಂಖ್ಯೆಗಳ ಪಟ್ಟಿ ಸಿಗುತ್ತದೆ. ಹೋಲ್ ನಂಬರ್ಸ್ ಮೀನ್ಸ್ ಪೂರ್ಣ ಸಂಖ್ಯೆಗಳು. ಈ ಪೂರ್ಣ ಸಂಖ್ಯೆಗಳ ಪಟ್ಟಿಯಲ್ಲಿ ನಾವು 0ಯನ್ನು ನೋಡ್ತೀವಿ. ಅಂದರೆ ಅತಿ ಚಿಕ್ಕ ಸಂಖ್ಯೆ 0 ಆಗಿದ್ದು 0ಯಿಂದ ಪ್ರಾರಂಭವಾಗಿ ಒಂದೊಂದು ಸಂಖ್ಯೆ ಮುಂದೆ ಹೆಚ್ಚಾಗುತ್ತಾ ಹೋಗುತ್ತೆ. ನೆಕ್ಸ್ಟ್ ಬರುವಂತಹ ಒಂದು ಸಂಖ್ಯೆಗಳ ಪಟ್ಟಿ ಸಮ ಸಂಖ್ಯೆಗಳ ಪಟ್ಟಿ, ಈವನ್ ನಂಬರ್ಸ್. ಅಂದರೆ ನಾವು ಸಿಂಪಲ್ ಆಗಿ ಹೇಳಬೇಕು, ಯಾವುದೇ ಸಂಖ್ಯೆಗಳು 2ರಿಂದ ಭಾಗ ಆಗ್ತಾವಲ್ಲ ಅಂತಹ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ಅಂದಾಗ ಈವನ್ ನಂಬರ್ಸ್ ಅಂತ ಹೇಳ್ತಾರೆ. ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2 ಆರ್ ನೋನ್ ಎಸ್ ಎ ಈವನ್ ನಂಬರ್ಸ್.
ಮತ್ತೆ ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆಗಳು ಅಂದಾಗ ನಾವು ಯಾವ ಸಂಖ್ಯೆಗಳು 2ರಿಂದ ಭಾಗ ಆಗುವುದಿಲ್ಲವೋ ಅಂತಹ ಸಂಖ್ಯೆಗಳಿಗೆ ನಾವು ಬೆಸ ಸಂಖ್ಯೆಗಳು, ಆಡ್ ನಂಬರ್ಸ್ ಅಂತೇಳಿ ಕರಿತೀವಿ. ಈ ಎಲ್ಲಾ ಸಂಖ್ಯೆಗಳು ನಾವು ಗುರುತಿಸಿದಾಗ ಅಂದ್ರೆ ನಮಗೆ ನಮ್ಮ ಮೈಂಡ್ ನಲ್ಲಿ ಇದ್ದಾಗ ಮಾತ್ರ ಮುಂದಿನ ಸರಣಿಗಳನ್ನು ಕಂಡುಹಿಡಿಯಲು ನಮಗೆ ಸುಲಭವಾಗುತ್ತದೆ. ಜೊತೆಗೆ ಇನ್ನೊಂದು ಸಂಖ್ಯೆಗಳ ಪಟ್ಟಿ ವರ್ಗ ಸಂಖ್ಯೆಗಳು, ಸ್ಕ್ವಯರ್ ನಂಬರ್ಸ್, ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಪೂರ್ಣ ವರ್ಗ ಸಂಖ್ಯೆಗಳು, 1ರ ವರ್ಗ 1, 2ರ ವರ್ಗ 4, 9, 16. ಇದೇ ರೀತಿ ನಮಗೆ ಅಟ್ಲೀಸ್ಟ್ 20ರವರೆಗೆ ನೀವು ಕಂಠಪಾಠ ಮಾಡಿರಬೇಕು ವರ್ಗ ಸಂಖ್ಯೆಗಳು. 20ರವರೆಗೆ ಅಟ್ಲೀಸ್ಟ್, 25 ಹೆಚ್ಚಿಗೆ ಬಂದ್ರೆ ನೋ ಪ್ರಾಬ್ಲಮ್, ಬಟ್ ಅಟ್ಲೀಸ್ಟ್ 20ರವರೆಗೆ. ಅದೇ ರೀತಿ ಘನ ಸಂಖ್ಯೆಗಳು, 1ರ ಘನ 1, ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಗೆ 3 ಸಲ ಗುಣಿಸಿದಾಗ ಸಿಗುವಂತಹ ಸಂಖ್ಯೆಗೆ ನಾವು ಕ್ಯೂಬ್ ನಂಬರ್ಸ್ ಅಂತ ಕರಿತೀವಿ. ದ ನಂಬರ್ ಈಸ್ ಮಲ್ಟಿಪ್ಲೈಡ್ ಇಟ್ ಸೆಲ್ಫ್ ಬೈ 3 ಟೈಮ್ಸ್. ಸೊ ಇಟ್ ಸೆಲ್ಫ್ 3 ಟೈಮ್ಸ್. ಆ ರೀತಿ ನಾವು ಅದೇ ಸಂಖ್ಯೆಗೆ ನಾವು 3 ಸಲ ಗುಣಿಸಿದಾಗ ನಮಗೆ ಕ್ಯೂಬ್ ನಂಬರ್ ಸಿಗುತ್ತದೆ. ಅದೇ ಸಂಖ್ಯೆಗೆ ನಾವು 2 ಸಲ ಗುಣಿಸಿದಾಗ ನಾವು ಅದನ್ನು ಸ್ಕ್ವಯರ್ ನಂಬರ್ ಸಿಗುತ್ತದೆ ಅಥವಾ ವರ್ಗ ಸಂಖ್ಯೆ ಅಂತ ಹೇಳ್ತೀವಿ. ಸೊ ಪ್ರೈಮ್ ನಂಬರ್ಸ್, ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಕೂಡ ಆಗಿದೆ. ಪ್ರೈಮ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದಾಗ ನಾವು ಯಾವ ಸಂಖ್ಯೆಗಳು ಕೇವಲ 2 ಅಪವರ್ತನಗಳು ಮಾತ್ರ ಹೊಂದಿರುತ್ತವೆ ಅಲ್ಲ ಅಂತಹ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಸೊ ನಾವು ಉದಾಹರಣೆಯಾಗಿ ನೋಡಬಹುದು, ಇಲ್ಲಿ 2ರ ಒಂದು ಅಪವರ್ತನಗಳು 1 ಮತ್ತು 2. 1ರ ಅಪವರ್ತನ 1 ಮಾತ್ರ. ಅಪವರ್ತನ ಅಂದಾಗ ನಾವು ಸಿಂಪಲ್ ಆಗಿ ಹೇಳ್ಬೋದು ಮಗ್ಗಿ ಅಂತ ಹೇಳಿ ಕರಿಬಹುದು. ಯಾವ ಮಗ್ಗಿಯಲ್ಲಿ ಬರುತ್ತದೆ ಅಂದ್ರೆ ಯಾವುದೇ ಒಂದು ಸಂಖ್ಯೆ ಅದೇ ಮಗ್ಗಿಯಲ್ಲಿ ಬರುತ್ತದೆ ಮತ್ತು ಜೊತೆಗೆ 1ರ ಮಗ್ಗಿಯಲ್ಲಿ ಬರುತ್ತದೆ, ಅಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ 3 ಕೂಡ ಒಂದು ಅವಿಭಾಜ್ಯ ಸಂಖ್ಯೆ, 1 ಮತ್ತು 3. 4 ಒಂದು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಸೊ ಸಂಯುಕ್ತ ಸಂಖ್ಯೆಗಳ ಪಟ್ಟಿ ಕೂಡ ನಾವು ಇಲ್ಲಿ ಮಾಡಬಹುದು. ಸಂಯುಕ್ತ ಸಂಖ್ಯೆಗಳು ಯಾವ ಸಂಖ್ಯೆಗಳು ಕಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಕಂಪೋಸಿಟ್ ನಂಬರ್ ಅಂದ್ರೆ ದ ನಂಬರ್ಸ್ ವಿಚ್ ಹಾವ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಎಕ್ಸಾಂಪಲ್ 4, 1, 2, 4 ಅಂದ್ರೆ ಈ 4 ಅನ್ನೋದು 1ರ ಮಗ್ಗಿ, 2ರ ಮಗ್ಗಿ ಮತ್ತು 4ರ ಮಗ್ಗಿಯಲ್ಲಿ ಬರುತ್ತದೆ. ಅದಕ್ಕೆ ನಾವು ಇದನ್ನು ಕಂಪೋಸಿಟ್ ನಂಬರ್ ಅಂತ ಹೇಳಿ ಕರಿತೀವಿ. ಸೊ ಸಂಯುಕ್ತ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದಾಗ 2, ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದು ಅಂದಾಗ ಅದು 4. ಸೊ ಇಟ್ ಈಸ್ ಎ ಕಂಪೋಸಿಟ್ ನಂಬರ್. ಸೊ ಕಂಪೋಸಿಟ್ ನಂಬರ್ ನಾವು ಇಲ್ಲಿ ಪ್ರೈಮ್ ನಂಬರ್ ಅಂದಾಗ 2, 3, 5, 7, 11, 13, 17 ಬರುತ್ತೆ. ಅದೇ ರೀತಿ ಸಂಯುಕ್ತ ಸಂಖ್ಯೆ ಅಂದಾಗ 4, 6, 8, 9, 10, 12 ಈ ರೀತಿಯ ಸಂಖ್ಯೆಗಳು ಕಂಪೋಸಿಟ್ ಅಂದ್ರೆ ಸಂಯುಕ್ತ ಸಂಖ್ಯೆಯಲ್ಲಿ ಬರುತ್ತವೆ. ಸೊ ನೆಕ್ಸ್ಟ್ ಸಂಖ್ಯೆಗಳ ಗುಂಪನ್ನು ನೋಡೋಣ. ತ್ರಿಭುಜೀಯ ಸಂಖ್ಯೆಗಳು, ಟ್ರಯಾಂಗಲ್ ನಂಬರ್ಸ್ ಅಂದ್ರೆ ಯಾವ ಸಂಖ್ಯೆಯ ಚುಕ್ಕೆಗಳಿಂದ ನಮಗೆ ಒಂದು ತ್ರಿಭುಜವನ್ನು ರಚನೆ ಮಾಡಲು ಬರುತ್ತದೆ ಅಂತಹ ಸಂಖ್ಯೆಗಳಿಗೆ ನಾವು ಟ್ರಯಾಂಗಲ್ ನಂಬರ್ಸ್ ಅಂತ ಕರಿತೀವಿ. ಮೊದಲಿಗೆ 1 ನಾವು ಟ್ರಯಾಂಗಲ್ ನಂಬರ್ ಅಂತ ಕನ್ಸಿಡರ್ ಮಾಡಿ, ನೆಕ್ಸ್ಟ್ ಇರೋದು 3 ಅಂದ್ರೆ 3 ಚುಕ್ಕಿಗಳಿಟ್ಟಾಗ ನಮಗೆ ಒಂದು ತ್ರಿಭುಜ ಉಂಟಾಗುತ್ತದೆ. ಅದರಿಂದ ಸೊ ಟ್ರಯಾಂಗಲ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ಜಾಯಿನಿಂಗ್ 3 ಡಾಟ್ಸ್ ಆರ್ 3 ಪಾಯಿಂಟ್ಸ್. ಸೊ ನೆಕ್ಸ್ಟ್ 6 ಅಂದ್ರೆ ಈ 3ರ ಕೆಳಗೆ ಮತ್ತೆ 3 ಕೊಟ್ಟಾಗ 6 ಪಾಯಿಂಟ್ ಆಗುತ್ತವೆ. ಸೊ ಈ 6 ಪಾಯಿಂಟ್ಗಳಿಂದಲೂ ಕೂಡ ನಾವು ಒಂದು ಟ್ರಯಾಂಗಲ್ ಅನ್ನು ರಚನೆ ಮಾಡಬಹುದು. ಆದ್ದರಿಂದ 6. ಸೊ ದೋಸ್ ನಂಬರ್ಸ್ ಫ್ರಮ್ ಯೂಸಿಂಗ್ ದ ಡಾಟ್ಸ್ ಆಫ್ ದಟ್ ನಂಬರ್ ವಿ ಕ್ಯಾನ್ prepare or we can construct a triangle. That type of number is known as a triangular number. So ತ್ರಿಭುಜೀಯ ಸಂಖ್ಯೆ ಅಂತ ಕರಿತೀವಿ. ಸೊ ತ್ರಿಭುಜೀಯ ಸಂಖ್ಯೆಗಳಂದಾಗ 1 ನಾವು ನೆಕ್ಸ್ಟ್ ನಂಬರ್ ಬೇಕಾದಾಗ ಈ 1ಕ್ಕೆ 2 ಪ್ಲಸ್ ಮಾಡಬೇಕು, ಆವಾಗ 3 ಸಿಗುತ್ತೆ. ಮತ್ತೆ 3ಕ್ಕೆ ನಾವು 3 ಪ್ಲಸ್ ಮಾಡಬೇಕು, ಆವಾಗ ನಮಗೆ 6 ಸಿಗುತ್ತೆ. 6ಕ್ಕೆ ಮತ್ತು 4 ಪ್ಲಸ್ ಮಾಡಬೇಕು, ಆವಾಗ 10 ಸಿಗುತ್ತೆ. 10ಕ್ಕೆ ಪ್ಲಸ್ 5 ಮಾಡಬೇಕು, 15 ಸಿಗುತ್ತೆ. 15ಕ್ಕೆ ಮತ್ತೆ 6 ಪ್ಲಸ್ ಮಾಡಬೇಕು. ಈ ರೀತಿ 2, 3, 4, 5, 6 ಈ ರೀತಿ ಒಂದೊಂದು ಸಂಖ್ಯೆ ಹೆಚ್ಚು ಮಾಡ್ತಾ ಕೂಡಿಸ್ತಾ ಹೋಗ್ಬೇಕು. ನಮಗೆ ಆಟೋಮೆಟಿಕ್ಲಿ ಮುಂದಿನ ಒಂದು ಟ್ರಯಾಂಗುಲರ್ ನಂಬರ್ ಅಂದ್ರೆ ತ್ರಿಭುಜ ಸಂಖ್ಯೆ ಸಿಗುತ್ತದೆ. ಸೊ ಸಿಂಪಲ್ ಆಗಿ ನಾವು ತ್ರಿಭುಜ ಸಂಖ್ಯೆಗಳು ಕೂಡ ನಾವು ಕಂಡುಹಿಡಿಯಬಹುದು. ಸೊ ಕೆಲವೊಂದ್ಸಲ ತ್ರಿಭುಜಗಳು ಸಿರೀಸ್ ನಲ್ಲಿ ತ್ರಿಭುಜಗಳ ಸಂಖ್ಯೆಗಳು ಕೂಡ ಕೂಡಿಸುವ ಒಂದು ಚಾನ್ಸ್ ಇದೆ. ಸೊ ನೆಕ್ಸ್ಟ್ ಬರೋದು ಈಗ ನಾವು ಯಾವ ರೀತಿಯ ಇವೆಲ್ಲ ಸಂಖ್ಯೆಗಳು ಕಲ್ತಿದ್ದೀವಲ್ಲ, ಈಗ ನಾವು ನಮಗೆ ಬರುವಂತಹ ಸರಣಿ ಯಾವ ರೀತಿಯ ಸರಣಿಗಳು ಇರಬಹುದು. ಅತಿ ಈಜಿ ಸರಣಿ ಅಂದಾಗ ಸಿಂಪಲ್ ಆಗಿ ನಮಗೆ ಒಂದು ಈವನ್ ನಂಬರ್ಸ್ ಅಂದ್ರೆ ಸಮ ಸಂಖ್ಯೆಗಳ ಸರಣಿ ಕೊಡಬಹುದು. ಇಲ್ಲಿ ನೋಡ್ರಿ, ಇಲ್ಲಿ 14ರಿಂದ 16, 16ರಿಂದ 18, 18ರಿಂದ 20. ಸೊ ಸಿಂಪಲ್ ಆಗಿ ಹೇಳ್ಬೋದು ನೆಕ್ಸ್ಟ್ ಸಂಖ್ಯೆ ಬರುವುದು 22 ಅಂತ ಹೇಳಿ. ಅದೇ ರೀತಿ 21ರಿಂದ 23 ಇದು ಕೂಡ ಬೆಸ್ಟ್ ಸಂಖ್ಯೆ. 23ರಿಂದ 25, 25ರಿಂದ 27. ನೆಕ್ಸ್ಟ್ ಬರುವ ಒಂದು ಬೆಸ್ಟ್ ಸಂಖ್ಯೆ 29, 29. ದ ಆಡ್ ನಂಬರ್ ವಿಚ್ ವಿಲ್ ಕಮ್ ಆಫ್ಟರ್ ದಿಸ್ ನಂಬರ್ ಈಸ್ 29 ಅಂತ ಬರೆಯುವುದು. ಸೊ ನೆಕ್ಸ್ಟ್ ನಾವು ಮಾಡೋದಾಗ ಈಗ ವರ್ಗ ಮತ್ತು ಘನ ಸಂಖ್ಯೆಗಳ ಸರಣಿ ಕೂಡ ನಮಗೆ ಕೇಳಬಹುದು. ದ ಸಿರೀಸ್ ಆಫ್ ಸ್ಕ್ವಯರ್ ಅಂಡ್ ಕ್ಯೂಬ್ ನಂಬರ್ಸ್. ಸೊ ನಮಗೆ ಇಲ್ಲಿ ಕೊಟ್ಟಿದ್ದಾರೆ 49 ಈಸ್ ಎ 7 ಸ್ಕ್ವಯರ್. ನೆಕ್ಸ್ಟ್ 64 ಏನಿದೆ ಅಂದಾಗ 8ರ ವರ್ಗ, ನೆಕ್ಸ್ಟ್ 9ರ ವರ್ಗ ಮತ್ತು 10ರ ವರ್ಗ. ನೆಕ್ಸ್ಟ್ ಬರುವಂತಹ ಸಂಖ್ಯೆ 11ರ ವರ್ಗ 11 ಸ್ಕ್ವಯರ್ ಆಗಿರುತ್ತೆ, ಅಂದ್ರೆ 121. ನೆಕ್ಸ್ಟ್ ಬರುವಂತಹ ಸಂಖ್ಯೆ ಬರುತ್ತದೆ ಅಂತ ಹೇಳಿ ನಾವು ಹೇಳ್ಬೋದು. ಇಲ್ಲಿ ಕೆಳಗಡೆ ಮತ್ತೊಂದು ಸೀರೀಸ್ ಕೊಟ್ಟಿದ್ದಾರೆ. ಇಲ್ಲಿ 27 ಅಂದಾಗ 3ರ ಘನ 27, 4ರ ಘನ 64, 5ರ ಘನ 125. ನೆಕ್ಸ್ಟ್ ಬರುವಂತಹ ಸಂಖ್ಯೆ ಯಾವ್ದಂದಾಗ 6ರ ಘನ. ಸೊ 6ರ ಘನ ಎಷ್ಟು ಅಂದಾಗ 216. ದ ಕ್ಯೂಬ್ ಆಫ್ ಎ 6 ಈಸ್
216 ಅಂತ ಹೇಳಿ ನಾವು ಬರೀಬಹುದು. ಸೊ ನೆಕ್ಸ್ಟ್ ನಾವು ಅವಿಭಾಜ್ಯ ಮತ್ತು ಈ ರೀತಿ ಅವಿಭಾಜ್ಯ ಮತ್ತು ತ್ರಿಭುಜ ಸಂಖ್ಯೆಗಳ ಸರಣಿ ಕೂಡ ಕೇಳಬಹುದು. ಅವಿಭಾಜ್ಯ ಸಂಖ್ಯೆಗಳ ಸರಣಿ ಅಂದಾಗ ನಮಗೆ ಗೊತ್ತಿದೆ 17 ಒಂದು ಅವಿಭಾಜ್ಯ ಸಂಖ್ಯೆ. ಏಕೆಂದಾಗ 17 1 ಮತ್ತು 17ರ ಮಗ್ಗಿಯನ್ನು ಹೊರತುಪಡಿಸಿ ಬೇರೆ ಮಗ್ಗಿಯಲ್ಲಿ ಬರುವುದಿಲ್ಲ. ಅದೇ ರೀತಿ 19 17ರ ನಂತರ ಬರುವಂತಹ ಅವಿಭಾಜ್ಯ ಸಂಖ್ಯೆ 19, 19ರ ನಂತರ ಬರುವಂತಹ ಸಂಖ್ಯೆ 23, 23ರ ನಂತರ ಬರುವುದು 29, 29ರ ನಂತರ ಬರುವಂತಹ ಅವಿಭಾಜ್ಯ ಸಂಖ್ಯೆ 31, 31ರ ನಂತರ ಬರುವಂತಹ ಅವಿಭಾಜ್ಯ ಸಂಖ್ಯೆ 37. ಸೊ ಈ ರೀತಿ ಅವಿಭಾಜ್ಯ ಸಂಖ್ಯೆಗಳನ್ನ 1ರಿಂದ 100ರವರೆಗಿನ ಒಟ್ಟು 1ರಿಂದ 100ರವರೆಗೆ 25 ಅವಿಭಾಜ್ಯ ಸಂಖ್ಯೆಗಳು ಬರುತ್ತವೆ. ಆ 25 ಅವಿಭಾಜ್ಯ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಇಟ್ಕೊಂಡ್ಬಿಡಿ. ಗೊತ್ತಿಲ್ಲ ಅಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿರಿ. ನಿಮ್ಗೆ ಈ ನಾನು ಚರ್ಚೆ ಮಾಡುವ ವಿಷಯಗಳಲ್ಲಿ ಇದರ ಕುರಿತು ನಿಮಗೆ ಗೊತ್ತಿಲ್ಲ ಅಂದಾಗ ನೀವು ಕಮೆಂಟ್ ಮಾಡಿರಿ. ಆ ಕಮೆಂಟ್ ಮೇಲೆ ಮತ್ತೊಂದು ವಿಡಿಯೋ ಮಾಡ್ಲಿಕ್ಕೆ ನಾನು ಪ್ರಯತ್ನಿಸ್ತೀನಿ. ಸೊ ನೆಕ್ಸ್ಟ್ ಟ್ರಯಾಂಗ್ಯುಲರ್ ನಂಬರ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ 3ರಲ್ಲಿ 3ಅನ್ನು ಕೂಡಿಸಿದಾಗ 6 ಬಂದಿದೆ, 6ರಲ್ಲಿ 10 4ಅನ್ನು ಕೂಡಿಸಿದಾಗ 10 ಬಂದಿದೆ, +4. ಸೊ ಇಲ್ಲಿ +2, ಇಲ್ಲಿ +3, +4, ನೆಕ್ಸ್ಟ್ +5. ಸೊ ನೆಕ್ಸ್ಟ್ ಇಲ್ಲಿ +6 ಬೇಕಂತ ಅರ್ಥ. 6 ಕೂಡಿಸ್ಬೇಕು. 6 ಕೂಡಿಸಿದಾಗ ಬರುವಂತಹ ಸಂಖ್ಯೆ 21. 21 ಅಲ್ಲಿ ಮತ್ತೆ 7 ಪ್ಲಸ್ ಮಾಡಬೇಕು. ಸೊ 7 ಪ್ಲಸ್ ಮಾಡಿದಾಗ ಸಿಗುವಂತಹ ಸಂಖ್ಯೆ 28. ಸೊ ಆಫ್ಟರ್ ಆಡಿಂಗ್ 8, 7 ವಿಲ್ ಗೆಟ್ 28. ಸೊ ದೀಸ್ ಆಲ್ ಆರ್ ದ ಟ್ರಯಾಂಗ್ಯುಲರ್ ನಂಬರ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ನೆಕ್ಸ್ಟ್ ನಾವು ನೋಡುವಾಗ ಸ್ಥಿರ ಸಂಕಲನ ಸರಣಿಗಳು ಏನಾಗ್ತಾವೆ ಸ್ಥಿರವಾಗಿ ಅಂದ್ರೆ ಒಂದು ಕಾನ್ಸ್ಟೆಂಟ್ ನಂಬರ್ ಆಡ್ ಮಾಡ್ತಾ ಹೋಗ್ತಾರೆ ಬೈ ಆಡಿಂಗ್ ಎ ಕಾನ್ಸ್ಟೆಂಟ್ ನಂಬರ್. ಇಲ್ಲಿ ನೋಡಿ, ಇಲ್ಲಿ 2ಕ್ಕೆ ಎಷ್ಟು ಕೂಡಿಸಿದ್ದಾರೆ ಅಂದಾಗ +3. ಅದೇ ರೀತಿ ಇಲ್ಲಿ ಕೂಡ +3. ಸೊ ನೆಕ್ಸ್ಟ್ ನಂಬರ್ ಪ್ರತಿಯೊಂದು ನಂಬರ್ ಮುಂದಿನ ಸಂಖ್ಯೆಯನ್ನು ಪಡೆಯಲು ನಾವು +3 +3 +3 ಮಾಡ್ತಾ ಇದ್ದೀವಿ. ಅಂದ್ರೆ ಕಾನ್ಸ್ಟೆಂಟ್ ಆಗಿ +3 ಅನ್ನು ಆಡ್ ಮಾಡ್ತಾ ಇದ್ದೀವಿ. ಸೊ 14ರಲ್ಲಿ ಕೂಡ ನಾವು +3ಅನ್ನು ಕೂಡಿಸಿದಾಗ ನಮಗೆ ಮುಂದಿನ ಸಂಖ್ಯೆ ಸಿಗುತ್ತದೆ. ಅದೇ ಎಷ್ಟು ಅಂದಾಗ 17. ಸೊ ಇಲ್ಲಿ ಬರುವಂತಹ ಸಂಖ್ಯೆ 17 ಅಂತ ಹೇಳಿ ಹೇಳಬಹುದು. ಸೊ ನೆಕ್ಸ್ಟ್ ಒಂದು ಸರಣಿಯನ್ನು ನೋಡೋಣ, ಸ್ಥಿರ ವ್ಯವಕಲನ. ಸೊ ಒಂದು ಸ್ಥಿರ ಸಂಖ್ಯೆ, ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕಳೆಯುವುದರ ಮೂಲಕ ಮುಂದಿನ ಸಂಖ್ಯೆಗಳನ್ನು ಅವರು ಪಡೆದುಕೊಳ್ತಾರ. ಇಲ್ಲಿ ನೋಡಿ 50ರಿಂದ ಮುಂದಿನ ಸಂಖ್ಯೆ ಬೇಕಾದಾಗ 45 ಅಂದಾಗ -5 ಮಾಡಿದ್ದಾರೆ ಅಂತ ಅರ್ಥ. ಸೊ 45ರಿಂದ ನೆಕ್ಸ್ಟ್ -5 ಮಾಡಿದ್ದಾರೆ. ಅದೇ ರೀತಿ -5 ಮತ್ತೆ -5 ಅಂದ್ರೆ 30. ನೆಕ್ಸ್ಟ್ ಬರುವಂತಹ ಸಂಖ್ಯೆ 30. ಅತಿ ಸರಳವಾಗಿ ಹೋಗೋಣ. ಕೆಲವೊಬ್ಬರಿಗೆ ಈ ಮೆಂಟಲ್ ಎಬಿಲಿಟಿ ಅಂದು ಕೂಡಲೇ ಹೆದರಿ ಬಿಡ್ತಾರೆ. ಅದಕ್ಕಾಗಿ ನಾನು ವಿಡಿಯೋ ಮಾಡೋದು ಅತಿ ಸಿಂಪಲ್ ಆಗಿ ಗೊತ್ತಿರೋ ವಿಷಯಗಳು ಕೂಡ ನಾವು ಒಂದ್ಸಲ ಪುನರ್ಮನನ ಮಾಡಿ ಮತ್ತೆ ಕಲಿಯೋಣ. ಸೊ ಈ ಸ್ಥಿರ ಗುಣಾಕಾರ, ಸೊ ನಾವೇನೋ ಕಾನ್ಸ್ಟೆಂಟ್ ನಂಬರ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಸೊ 2ರಿಂದ 4 ಬೇಕಾದಾಗ +2, ನೆಕ್ಸ್ಟ್ *2, 4 2 8, 8 2 16, 16 2 32, 32 64 ಅಂತ ಹೇಳಿ ನಾವು ನೆಕ್ಸ್ಟ್ ಬರುವಂತಹ ಸಂಖ್ಯೆ ಬರೆಯಬಹುದು. ಸೊ ಈ ಸ್ಥಿರ ಭಾಗಾಕಾರ, ಸೊ ಅಂದ್ರೆ ಕಾನ್ಸ್ಟೆಂಟ್ ಡಿವಿಷನ್ ಮಾಡ್ತಾರೆ. ಅಂದ್ರೆ 128ಕ್ಕೆ 2ರಿಂದ ಭಾಗಿಸಿದ್ದಾರೆ. ಸೊ 2ರಿಂದ ಭಾಗಿಸಿದ 2 1 2, 2 6 12, 2 4 8 ಅಂದ್ರೆ 64 ಇಲ್ಲಿ ಬಂದಿದೆ. 64ಕ್ಕೂ ಕೂಡ ಮತ್ತೆ 2ರಿಂದ ಭಾಗಿಸಿದ್ದಾರೆ. 2 1 2, 2 3 6, 2 2 4. ಸೊ ಮತ್ತೆ 32 ಇಲ್ಲಿ ಬಂದಿದೆ. 32ಕ್ಕೂ ಕೂಡ 2ರಿಂದ ಭಾಗಿಸಿದಾಗ ನಮಗೆ ಸಿಗುವಂತಹ ಸಂಖ್ಯೆ 16. 16ಕ್ಕೆ ಮತ್ತೆ 2ರಿಂದ ಭಾಗಿಸಿದಾಗ ನಮಗೆ ಸಿಗುವಂತಹ ಸಂಖ್ಯೆ 8. 8ಕ್ಕೆ ಮತ್ತೆ ಭಾಗಿಸಿದಾಗ ನಮಗೆ ಸಿಗುವಂತಹ ಸಂಖ್ಯೆ 4. ಈ ರೀತಿಯಲ್ಲಿ ನಾವು ಕ್ರಮವಾಗಿ ಸ್ಥಿರವಾಗಿ ಭಾಗಾಕಾರ ಮಾಡ್ತಾ ಕೂಡ ನಾವು ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಬಹುದು. ಸೊ ಹೆಚ್ಚಾಗುವ ವ್ಯತ್ಯಾಸಗಳು, ನಾವು ಕಳೆಯುವಂತಹ ಸಂಖ್ಯೆ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ, ಸ್ಥಿರವಾಗಿರಲ್ಲ ಅಂತ ಅರ್ಥ. ಇಲ್ಲಿ ಅಂದ್ರೆ ನೋಡಿ, ಇಲ್ಲಿ ಏನಾಗ 2ರಿಂದ ವ್ಯತ್ಯಾಸಗಳು ಅಂದ್ರೆ ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು. ಇಲ್ಲಿ 2ರಿಂದ ನಾವು 5 ಬೇಕಾದಾಗ +3 ಮಾಡಿದ್ವಿ. 5ರಿಂದ 10 ಬೇಕಾದಾಗ +5 ಮಾಡಿದ್ವಿ. ನೆಕ್ಸ್ಟ್ ಅಂದಾಗ ಇಲ್ಲಿ +7 ಅಂದ್ರೆ ಇಲ್ಲಿ ಯಾವ ಸಂಖ್ಯೆಗಳನ್ನು ಕೂಡಿಸ್ತಾ ಇದ್ದಾರೆ ಅಂತ ನೋಡ್ಬೋದು. +9 ಅಂದ್ರೆ +3 +5 +7 +9 ನೆಕ್ಸ್ಟ್ +11 ಅಂದ್ರೆ 26ಕ್ಕೆ ನಾವು 11ಅನ್ನು ಕೂಡಿಸಿದಾಗ ಮುಂದಿನ ಸಂಖ್ಯೆ ಸಿಗುತ್ತದೆ ಅಂತ ಅರ್ಥ. ಸೊ ಸ್ಥಿರವಾಗಿ ಒಂದೊಂದು ಸಂಖ್ಯೆ ಹೆಚ್ಚು ಮಾಡ್ತಾ ಅದರ ವ್ಯತ್ಯಾಸವನ್ನು ಹೆಚ್ಚಿಸುತ್ತಾ ಅದನ್ನು ಕೂಡಿಸುತ್ತಿದ್ದಾರೆ ಅಂತ ಅರ್ಥ ಈ ಸರಣಿಯಲ್ಲಿ. ನೆಕ್ಸ್ಟ್ ಆಗಿ ಕಡಿಮೆಯಾಗುವ ವ್ಯತ್ಯಾಸಗಳು ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ 50ರಿಂದ 47 ಆಗಬೇಕಾದ್ರೆ -3 ಮಾಡಿದ್ದಾರೆ. ನೆಕ್ಸ್ಟ್ -3 ಮತ್ತೆ -5 ಮತ್ತೆ -7 ಮತ್ತೆ -9. ಇಲ್ಲಿ ನಾವು 26ರಲ್ಲಿ -11 ಅಂದ್ರೆ ಕಳಿಬೇಕಂದ್ರೆ -9ರ ನಂತರ ಅಂದ್ರೆ ಬರುವಂತಹ ಸಂಖ್ಯೆ ಎಷ್ಟು 15 ಅಂತ ಹೇಳಿ ಬರೀಬಹುದು. ಈ ರೀತಿಯಲ್ಲಿ ಸ್ಥಿರವಾಗಿ ಅಂದ್ರೆ ಈ ಬೆಸ ಸಂಖ್ಯೆಗಳ ಒಂದು ಸಂಖ್ಯೆಗಳ ವ್ಯತ್ಯಾಸವನ್ನು ನಾವು ಕಡಿಮೆ ಅಂದ್ರೆ ಬೆಸ ಸಂಖ್ಯೆ ಹೆಚ್ಚಾದಂಗೆ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತದೆ. ಅಂದ್ರೆ ಕಡಿಮೆಯಾಗುವ ವ್ಯತ್ಯಾಸಗಳು. ಸೊ ಡಿಕ್ರೀಸಿಂಗ್ ಡಿಫರೆನ್ಸಸ್, ನಾವು ಡಿಫರೆನ್ಸ್ ಡಿಕ್ರೀಸ್ ಮಾಡ್ತಾ ಕೂಡ ನಾವು ಏನ್ ಮಾಡಬಹುದು, ಇಲ್ಲಿ ಸರಣಿಯನ್ನು ಉಂಟು ಮಾಡಬಹುದು. ಈಗ ಪರ್ಯಾಯ ಮಾದರಿ ಅಂದಾಗ ಏನಾಗುತ್ತೆ, ಅಲ್ಟರ್ನೇಟ್ ಆಗಿ ಹೆಚ್ಚಾಗುತ್ತೆ. ಇಲ್ಲಿ 2 4 6 8 ಬರುತ್ತೆ ಅಂತ ಅರ್ಥ. 5 10 15 ನೆಕ್ಸ್ಟ್ ಇಲ್ಲಿ 25 ಬರುತ್ತೆ ಅಂತ ಅರ್ಥ. ಸೊ ನಾವು ಇಲ್ಲಿ ಪರ್ಯಾಯವಾಗಿ ಇಲ್ಲಿ 8 ಬರುತ್ತೆ ಅಂತ ಅರ್ಥ. ಪರ್ಯಾಯ ಅಂದ್ರೆ ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆಯಲ್ಲಿ ಮಾದರಿಯಲ್ಲಿ ಸಾಗುತ್ತದೆ. 2ರಿಂದ 4, 4ರಿಂದ 6, ಮಧ್ಯದಲ್ಲಿ 5 10 15 20 ಈ ರೀತಿಯ ಒಂದು ಪ್ಯಾಟರ್ನ್ ಕೂಡ, ಈ ಟೈಪ್ ಪ್ಯಾಟರ್ನ್ ಕೂಡ ಅಲ್ಟರ್ನೇಟಿವ್ ಪ್ಯಾಟರ್ನ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಗೆ
ಲಿಂಗ್ ಮಧ್ಯ ಸಂಖ್ಯೆ ಅದಕ್ಕೆ ಅಕ್ಕಪಕ್ಕದ ಸಂಖ್ಯೆಗಳಿಗೆ ಯಾವುದೇ ಸಂಬಂಧ ಇರುವುದಿಲ್ಲ. ಸೊ ನೆಕ್ಸ್ಟ್ ನೋಡೋಣ, ಗುಣಾಕಾರ ಮತ್ತು ಸಂಕಲನ, ಸೇರ್ಪಡೆ ಅನ್ನೋದು ನಾವು ಸಂಕಲನ ಅಂತ ಮಾಡ್ಕೋಬಹುದು, ಆಡಿಷನ್. ಗುಣಾಕಾರ ಮತ್ತು ಅಂದ್ರೆ ಇಲ್ಲಿ ನೋಡಿ ಏನ್ ಮಾಡಿದ್ದಾರೆ ಅಂದ್ರೆ ಎರಡನ್ನು ಗುಣಿಸಿ ಒಂದನ್ನು ಕೂಡಿಸಿದ್ದಾರೆ ಅಂತ ಅರ್ಥ. ಇಲ್ಲಿ 3 ತೆಗೆದುಕೊಂಡು 3ಕ್ಕೆ 2 ಗುಣಿಸೋಣ. ಸೊ 3ಕ್ಕೆ 2 ಗುಣಿಸಿದಾಗ ಬರುವಂತಹ ಸಂಖ್ಯೆ 6, 6ಕ್ಕೆ 1 ಕೂಡಿಸಿದಾಗ ಬರುವಂತಹ ಸಂಖ್ಯೆ 7. ಇಲ್ಲಿ 7 ಬಂದಿದೆ. ಸೊ ನೆಕ್ಸ್ಟ್ 7ಕ್ಕೆ 2 ಗುಣ, 7 ಎರಡೇ 14, 14 ಪ್ಲಸ್ 1 15, 15 ಎರಡೇ 30, 30 ಪ್ಲಸ್ 1 31, 31 ಎರಡಲೇ 62 ಪ್ಲಸ್ 1 63. ಈಗ 63ಕ್ಕೆ ನಾವೇನ್ ಮಾಡಬೇಕು, 2 ಗುಣಿಸಿ 1 ಕೂಡಿಸಿದಾಗ 127 ಬರುತ್ತದೆ. ಅಂದ್ರೆ ಮುಂದಿನ ಸಂಖ್ಯೆ ಎಷ್ಟು ಬರುತ್ತದೆ ಅಂದಾಗ 127 ಬರುತ್ತದೆ. ಸೊ ಈ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನು ಗುಣಿಸಿ ಮತ್ತೆ ಪ್ಲಸ್ ಮಾಡಬಹುದು, ಒಂದನ್ನು ಪ್ಲಸ್ ಮಾಡಬಹುದು. ಈಗ ಗುಣಿಸಿ ಮತ್ತು ಒಂದು ಸಂಖ್ಯೆಯನ್ನು ಯಾವುದೇ ಒಂದನ್ನು ಕೂಡ ಕಳಿಬಹುದು ಮತ್ತೆ ಬೇರೆ 2 ಕೂಡ ಕಳಿಬಹುದು. ಇಲ್ಲಿ ಏನ್ ಮಾಡಿದ್ದಾರೆ ಅಂದಾಗ 3ರಿಂದ ಗುಣಿಸಿ 1ರಿಂದ ಕಳೆದಿದ್ದಾರೆ. ಇಲ್ಲಿ 4 3 12, 12 ಮೈನಸ್ 1 11, 11 3 33, 33 ಅಂದ್ರೆ 11 3 33, 33ರಲ್ಲಿ ನಾವು ಮತ್ತೆ 1 ಕಳೆಯೋಣ. ಸೊ ಬರುವಂತಹ ಸಂಖ್ಯೆ 32. ಸೊ ಇಲ್ಲಿ 32 ಕೊಟ್ಟಿದೆ. 32ಕ್ಕೆ ಮತ್ತೆ 3 ಗುಣಿಸಿದಾಗ 3 2 6, 3 3 9, 96ರಲ್ಲಿ ಮತ್ತೆ 1 ಮೈನಸ್ ಮಾಡಿದಾಗ ಸಿಗುವಂತಹ ಸಂಖ್ಯೆ ಎಷ್ಟು, 95. ಸೊ ಇಲ್ಲಿ 95 ಬಂದಿದೆ. ಸೊ ಇದೇ ರೀತಿ ಮಾಡಿದಾಗ ನಾವು ಏನ್ ಮಾಡ್ಬೇಕಂದಾಗ 284ಕ್ಕೆ 3 ಗುಣಿಸಿ 1 ಕಳೆದಾಗ ನಮಗೆ ಸಿಗುವಂತಹ ಸಂಖ್ಯೆ 851. ಸೊ ಈ ರೀತಿಯಲ್ಲಿ ನಮಗೆ ಒಂದು ಸ್ವಲ್ಪ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ ಏನು ಮಾಡಬೇಕು. ಇವೆಲ್ಲ ಪ್ಯಾಟರ್ನ್ ಅನ್ನು ಒಂದು ಸರಣಿಯನ್ನು ಬಿಡಿಸುವಾಗ ಎಲ್ಲ ಪ್ಯಾಟರ್ನ್ ಟ್ರೈ ಮಾಡಿ ನೋಡ್ಬೇಕು. ಅಂದಾಗ ಮಾತ್ರ ಈಗ ಮಿಶ್ರ ಕ್ರಿಯೆ ಅಂದಾಗ ಒಂದು ಕೂಡಿಸ್ತಾರ, ಒಂದು ಗುಣಿಸ್ತಾರ, ಅಥವಾ ಒಂದು ಕೂಡಿಸ್ತಾರ, ಒಂದು ಭಾಗಿಸ್ತಾರ, ಈ ರೀತಿಯಲ್ಲಿ ಮಿಶ್ರ ಕ್ರಿಯೆಗಳಾಗುತ್ತೆ. ನಾವು ನೋಡಿ ಇಲ್ಲಿ ಈ 2ಕ್ಕೆ ಏನ್ ಮಾಡಿದೀವಿ ಅಂದಾಗ 1 ಕೂಡಿಸಿದ್ವಿ, ಮತ್ತೆ 3ಕ್ಕೆ 2 ಗುಣಿಸಿದ್ವಿ. ಸೊ ಗುಣಿಸಿದ್ವಿ, ಇಲ್ಲಿ ಪ್ಲಸ್, ಇಲ್ಲಿ ಇಂಟು, ಮತ್ತೆ ಪ್ಲಸ್ 1, 6ಕ್ಕೆ 1 ಕೂಡಿಸಿದಾಗ ಎಷ್ಟು 7, 7ಕ್ಕೆ 2 ಗುಣಿಸಿದಾಗ 14, 2 ಇಂಟು 2, 14ಕ್ಕೆ 1 ಕೂಡಿಸಿದಾಗ 15, 15ಕ್ಕೆ 2 ಗುಣಿಸಿದಾಗ 30. ಅಂದರೆ ನಮಗೆ ಬರುವಂತಹ ಮುಂದಿನ ಸಂಖ್ಯೆ ಎಷ್ಟು, 30 ಅಂತ ಹೇಳಿ ನಾವು ಸಿಂಪಲ್ ಆಗಿ ಮಾಡಿಕೊಳ್ಳಬಹುದು. ಸೊ ಮುಖ್ಯವಾಗಿ ಇರಬೇಕಾಗಿದ್ದು ಅಬ್ಸರ್ವೇಷನ್. ನಾವು ಕೀನಾಗಿ ಅಬ್ಸರ್ವ್ ಮಾಡಬೇಕು, ಪ್ರಶ್ನೆ ಯಾವ ಟೈಪ್ ಇದೆ, ನಾವು ಯಾವ ಟೈಪ್ ಅದನ್ನು ಟ್ಯಾಕಲ್ ಮಾಡಬೇಕು. ಪ್ರಶ್ನೆಯನ್ನು ನೀವು ಗಮನವಿಟ್ಟು, ಅಂದರೆ ನಾವು ಒಂದು ಕಡೆ ಕೇಳ್ತೀವಿ, ಸೊ ನಾವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಅದು ಆಲ್ರೆಡಿ ಅರ್ಧ ಬಿಡಿಸಿದಂಗೆ. ಸೊ ವೆಲ್ ಅಂಡರ್ಸ್ಟ್ಯಾಂಡ್ ಈಸ್ ಹಾಫ್ ಡನ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಏನಂದಾಗ ವ್ಯತ್ಯಾಸಗಳ ವ್ಯತ್ಯಾಸ. ಇಲ್ಲಿ ನೋಡಿ ಏನಾಗಿದೆ ಅಂದಾಗ ಡಿಫರೆನ್ಸಸ್ ಆಫ್ ಎ ಡಿಫರೆನ್ಸಸ್. ಸೊ ಇಲ್ಲಿ ನೋಡಿ, ಇಲ್ಲಿ 1, 5, 14, 30, 55 ಅನ್ನುವಂತಹ ಸಂಖ್ಯೆ ಬಂದಿದೆ. ಅಂದ್ರೆ ಪ್ರತಿ ಸಂಖ್ಯೆಯಲ್ಲಿ ನಾವೇನು ಕೂಡಿಸ್ತಾ ಇದ್ದೀವಿ ಅಂದಾಗ 4, 9, 16, 25. ಈ 4, 9, 16, 25 ಏನಿವೆ, ವರ್ಗ ಸಂಖ್ಯೆಗಳಿವೆ. ಅಂದರೆ 1ಕ್ಕೆ ನಾವು 4 ಕೂಡಿಸಿದಾಗ 5 ಬಂದಿದೆ, 5ಕ್ಕೆ ನಾವು 9 ಕೂಡಿಸಿದಾಗ ನಮಗೆ 14 ಬಂದಿದೆ, 14 ಮತ್ತೆ ನಾವು 16 ಕೂಡಿಸಿದಾಗ 4ರ ವರ್ಗ 16 ಅಂದ್ರೆ ಕೂಡಿಸಿದಾಗ 30 ಬಂದಿದೆ. 30ಕ್ಕೆ ನಾವು ಏನು ಕೂಡಿಸ್ತಾ ಇದ್ದೇವೆ ಅಂದರೆ 25, 25 ಕೂಡಿಸಿದಾಗ ನಮಗೆ ಸಿಗುವಂತಹ ಸಂಖ್ಯೆ 55. ಸೊ ನೀವೇ ಗೆಸ್ ಮಾಡಬಹುದು. ಈಗ ಇದು 5ರ ವರ್ಗ ಆಗಿದೆ, 6ರ ವರ್ಗ 36, ಅಂದರೆ 55ಕ್ಕೆ ನಾವು 36 ಕೂಡಿಸಿದಾಗ ಬರುವಂತಹ ಸಂಖ್ಯೆ 91. ಅಂದರೆ ಈ ಸರಣಿಯಲ್ಲಿ ಮುಂದೆ ಬರುವಂತಹ ಸಂಖ್ಯೆ ಎಷ್ಟು ಅಂದಾಗ ನಾವು 91. ಈ ರೀತಿಯಲ್ಲಿ ಒಂದು ಏನು ಡಿಫಿಕಲ್ಟಿ ಲೆವೆಲ್ ಏನು ಮಾಡ್ತಾರೆ ಅಂದಾಗ ಸರಣಿಗಳಲ್ಲಿ ಹೆಚ್ಚು ಮಾಡ್ತಾ ಹೋಗ್ತಾರೆ. ಸೊ ನೀವು ಅಲ್ಲಿ ಕೊಟ್ಟಿರುವ, ಅಲ್ಲಿ ಅಡಗಿರುವ ಒಂದು ನಿಯಮವನ್ನು ಗುರುತಿಸಲು ನಿಮಗೆ ಸಾಧ್ಯ ಆದರೆ ಆಟೋಮೆಟಿಕ್ಲಿ ನೆಕ್ಸ್ಟ್ ಸಂಖ್ಯೆ ಸಿಗ್ತದೆ. ಸೊ ನೆಕ್ಸ್ಟ್ ನೋಡೋಣ, ಈಗ ವರ್ಗ ಮತ್ತು ಘನ ಸಂಖ್ಯೆಗಳ ಆಧಾರಿತ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದಾಗ n³ + 1 ಅನ್ನೋ ಒಂದು ಸೂತ್ರವನ್ನು ನಾವು ಬಳಸಿದ್ದೀವಿ ಅಂತ ಅರ್ಥದಲ್ಲಿ. ಕೊಟ್ಟಿರುವ ಸಂಖ್ಯೆಗಳು n³ + 1. ಸೊ ಇಲ್ಲಿ 1ರ ಘನ ಪ್ಲಸ್ 1 ಎಷ್ಟು, 2, 2ರ ಘನ ಎಷ್ಟು, 8, 8 + 1 ಎಷ್ಟು, 9, 3ರ ಘನ ಎಷ್ಟು, 27, 27 + 1 ಎಷ್ಟು, 28, 28 ಆದ 4ರ ಘನ 64, 64ರಲ್ಲಿ +1, 5ರ ಘನ ಅಂದರೆ ನಾನು ಹೇಳೋದು ನಿಮ್ಗೆ ಇಷ್ಟೇ, ಘನ ಸಂಖ್ಯೆಗಳು ಅಟ್ಲೀಸ್ಟ್ 10ರವರೆಗೆ ಆದರೂ ನಿಮಗೆ ಘನ ಸಂಖ್ಯೆಗಳು ಬೈಹರ್ಟ್ ಆಗಿರಬೇಕು. 1ರ ಘನ 1, 2ರ ಘನ 8, 3ರ ಘನ 27, 4ರ ಘನ ಈ ರೀತಿಯಲ್ಲಿ 10ರವರೆಗೆ ನಮಗೆ ಸ್ವಲ್ಪ 5ರವರೆಗೆ ನೆನಪಿರುತ್ತೆ. 6, 7, 8, 9 ಸ್ವಲ್ಪ ಒಂದ್ಸಲ 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ಲಿ ನಾವು ನೆನ್ಪಿಟ್ಕೊಳ್ಬಹುದು. ಅವೆಲ್ಲ ಬರ್ಕೊಂಡು ಒಂದ್ಸಲ ನಾವು ಪ್ರಾಕ್ಟೀಸ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಬರುವಂತಹ ಸಂಖ್ಯೆ ಎಷ್ಟು ಅಂದಾಗ 6ರ ಘನ + 1 ಅಂದರೆ 6ರ ಘನ 216 + 1 ಕೂಡಿಸಿದಾಗ ಸಿಗುವಂತಹ ಸಂಖ್ಯೆ 217. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳನ್ನು ಆಧರಿಸಿದ ಮಾದರಿಗಳು. ಸೊ ನಾವು ಆಲ್ರೆಡಿ ಕಲ್ತಿದ್ವಿ 2 ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಸೊ 2, 3, 5, 7, 11, 13 ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು? ಸೊ ನೀವೇ ಕಮೆಂಟ್ ಮಾಡ್ರಿ, ನಿಮ್ಗೆ ಆಲ್ರೆಡಿ ಗೊತ್ತಿವೆ. ಅವಿಭಾಜ್ಯ ಸಂಖ್ಯೆ ಅಂದಾಗ 13 ನಂತರ ಬರುವಂತಹ
ಒಂದು ಅವಿಭಾಜ್ಯ ಸಂಖ್ಯೆ ಯಾವುದು? 13 ನಂತರ 14 ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ, 15 ಅಲ್ಲ, 16 ಅಲ್ಲ. ಅಂದರೆ ನೀವೇ ಗೆಸ್ ಮಾಡಿ, ನೀವೇ ಇದಕ್ಕೆ ಕಮೆಂಟ್ ಮಾಡಿ ನೆಕ್ಸ್ಟ್ ಸಂಖ್ಯೆ ಏನು ಬರುತ್ತೆ ಅಂತ. ಸೊ ನೆಕ್ಸ್ಟ್ ಏನು, ಸ್ಥಾನ ಆಧಾರಿತ ಮಾದರಿಗಳು, ಪ್ಲೇಸ್ ಮೇಲೆ ಡಿಪೆಂಡ್. ಸೊ ಇಲ್ಲಿ ಏನು ನಾವು ಮಾಡಿದ್ವಿ ಅಂದಾಗ +4 ಮಾಡಿದ್ವಿ, ಪ್ಲಸ್ ಮತ್ತೆ 6 ಮಾಡಿದ್ವಿ, +4 +6 +8 +10 ಮತ್ತೆ +12. ಈ 30ಕ್ಕೆ ಏನು ಮಾಡಬೇಕಂದಾಗ 12 ಅನ್ನು ಕೂಡಿಸಬೇಕು. ಸೊ +12 ಮಾಡಿದಾಗ ನಮಗೆ ಸಿಗುವಂತಹ ಸಂಖ್ಯೆ 42. ಸೊ ಈ ರೀತಿಯಲ್ಲಿ ನಮಗೆ ಸಿಗುತ್ತವೆ ಅಂತ ಅರ್ಥ. ಸೊ ನೆಕ್ಸ್ಟ್ ಸಂಖ್ಯಾ ಸರಣಿಗಳಿಗೆ ನಾವು ಈಗ ಏನು ಮಾಡ್ತೀವಿ ಅಂದಾಗ ಈ ಮೇನೆ ಏನಂದಾಗ ಡಿಫ್ರೆನ್ಸ್ ಎಷ್ಟಿದೆ, ನಾವು ವ್ಯತ್ಯಾಸ ಮುಂದಿನ ಸಂಖ್ಯೆಯಲ್ಲಿ ಹಿಂದಿನ ಸಂಖ್ಯೆಯನ್ನು ಕಳೆದು ಅಥವಾ ಭಾಗಿಸಿ ಕೂಡಿಸಿ ಏನಾಗುತ್ತೆ, ಯಾವ ರೀತಿ ನಾವು ಮುಂದಿನ ಸಂಖ್ಯೆಯನ್ನು ಪಡೆಯಬಹುದು ಅನ್ನೋದು ಸ್ವಲ್ಪ ನಾವು ವಿಚಾರಿಸಬೇಕು. ರೇಷಿಯೋಸ್ ಅಂದರೆ ಅನುಪಾತಗಳು ಎಷ್ಟಿವೆ, ನಾವು ಡಿವೈಡ್ ಮಾಡಿದಾಗ ಏನು ಬರುತ್ತೆ, ಗುಣಿಸಿದಾಗ ಏನು ಬರುತ್ತೆ, ಅಲ್ಟರ್ನೇಟ್ ಆಗಿದೆಯಾ ಚೆಕ್ ಮಾಡಬೇಕು. ಅಂದರೆ ಒಂದರ ನಂತರ ಒಂದು ಸಂಖ್ಯೆಗೆ ಒಂದು ಸಂಬಂಧ ಇದೆಯಾ, ಅಥವಾ ಯಾವ ರೀತಿಯ ಸಂಖ್ಯೆಗಳಿವೆ, ಇವು ಸಮ ಸಂಖ್ಯೆಗಳ, ಬೆಸ ಸಂಖ್ಯೆಗಳ, ವೆದರ್ ದೇ ಆರ್ ಈವನ್ ನಂಬರ್ಸ್, ಆಡ್ ನಂಬರ್ಸ್, ಸ್ಕ್ವಯರ್ ನಂಬರ್ಸ್, ಕ್ಯೂಬ್ ನಂಬರ್ಸ್, ಯಾವ ಟೈಪ್ ನಂಬರ್ಸ್ ಇವೆ ಅನ್ನೋದು ನಾವು ಕಂಡುಹಿಡಿಬೇಕು. ನೆಕ್ಸ್ಟ್ ಏನಂದಾಗ ಸೆಕೆಂಡ್ ಡಿಫರೆನ್ಸ್ ಆರ್ ಪೊಸಿಷನ್, ಯಾವ ರೀತಿ ಪೊಸಿಷನ್ ಪ್ರಕಾರ ಅಂದರೆ +2 +4 +6 ಹೆಚ್ಚಾಗ್ತಾ ಇದೆಯಾ, ಅಥವಾ ಘನ ಸಂಖ್ಯೆಗಳು ಕೂಡಿಸ್ತಾ ಇದ್ದಾರಾ, ಅಥವಾ ವರ್ಗ ಸಂಖ್ಯೆಗಳು ಕೂಡಿಸ್ತಾ ಇದ್ದಾರಾ ಅನ್ನೋದು ಕೂಡ ನಾವು ನೋಡ್ಬೇಕು. ಹೀಗೆ ಮುಂದೆ ಬರುತ್ತೆ ಸರಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಅನ್ನೋದು ಕೂಡ ಒಂದು ನಮಗೆ ಕೊಟ್ಟಿರುವಂತಹ ಸಿಲೆಬಸ್ನಲ್ಲಿದೆ. ತಪ್ಪಾದ ಸಂಖ್ಯೆ ನಾವು ಕೊಟ್ಟಿರುವ ಸರಣಿಯಲ್ಲಿ ನೋಡಿ, ಇಲ್ಲಿ ಏನಾಗಿದೆ, 2 2 ಗುಣಿಸಿದಾಗ 8 ಬರುತ್ತೆ, 8ಕ್ಕೆ ಮತ್ತೆ 2ಕ್ಕೆ 2 ಗುಣಿಸಿದಾಗ 4, 4ಕ್ಕೆ 2 ಗುಣಿಸಿದಾಗ 8, 8 2 16, 16 ಎಷ್ಟು ಬೇಕು, 32 ಬೇಕು. ಸೊ ನಮಗೆ ಈ ಸರಣಿಯಲ್ಲಿ ತಪ್ಪಾದ ಸಂಖ್ಯೆ 31 ಆಗಿದೆ ಅಂತ ಅರ್ಥ. ಅಲ್ಲಿ 32ರ ಸ್ಥಾನದಲ್ಲಿ ಬೇಕಿರುವ ಸಂಖ್ಯೆ 31. ನಮಗೆ ಸಂಖ್ಯೆಗಳ ಈ ಸರಣಿಯನ್ನು ಕೊಟ್ಟು ದತ್ತ ಸಂಖ್ಯೆಗಳ ಸರಣಿಗಳಲ್ಲಿ ಒಂದು ಸಂಖ್ಯೆ ಉಳಿದ ಸಂಖ್ಯೆಗಳ ನಿಯಮಗಳಿಗಿಂತ ಭಿನ್ನವಾಗಿರುತ್ತದೆ, ಅಂತಹ ಸಂಖ್ಯೆಯನ್ನು ನಾವೇನು ಮಾಡಬೇಕಂದಾಗ ಗುರುತಿಸಬೇಕು. ಅಂದರೆ 16 2 32 ಬರುತ್ತೆ. ಅದಕ್ಕಾಗಿ 31 ಏನಾಗಿದೆ, ತಪ್ಪಾದ ಒಂದು ಸಂಖ್ಯೆಯಾಗಿದೆ, ರಾಂಗ್ ನಂಬರ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಏನಿದೆ ಅಂದಾಗ ಚೆಕ್ ಎವ್ರಿ ಟ್ರಾನ್ಸಿಷನ್. ನಾವು ಪ್ರತಿಯೊಂದು ಸಂಖ್ಯೆಯನ್ನು ನಾವು ಬಹಳಷ್ಟು ಜನ ತಪ್ಪು ಮಾಡ್ತಾರೆ. ಇಲ್ಲಿ ಏನು ತಪ್ಪು ಮಾಡ್ತಾರೆ ಅಂದಾಗ ಒಂದೆರಡು ಸಂಖ್ಯೆಗಳಿಗೆ ಅವ್ರು ತಮ್ಮ ರೂಲ್ಸ್ ಏನು ನಾವು ಅವ್ರೇನು ಕಂಡುಹಿಡಿದ್ರ ರೂಲ್ಸ್ ಅಲ್ಲ, ಆ ರೂಲ್ಸ್ ಅನ್ನು ಒಂದೆರಡು ಸಂಖ್ಯೆಗಳಿಗೆ ಅಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಸಂಖ್ಯೆಗೆ ಅಪ್ಲೈ ಮಾಡಿ ನೋಡಲ್ಲ, ಅವ್ರು ಟೆಸ್ಟ್ ಮಾಡಿ ನೋಡಲ್ಲ, ಅವ್ರು ಕಂಡುಹಿಡಿಯೋದು ಸರಿನಾ ತಪ್ಪು ಅಂತ ವೆರಿಫೈನೇ ಮಾಡಲ್ಲ. ಸರಿನಾ ತಪ್ಪು ಅಂತೇಳಿ ಒಂದ್ಸಲ ವೆರಿಫೈ ಮಾಡಿದ ನಂತರ ಮುಂದಿನ ಪ್ರಶ್ನೆಗೆ ಹೋಗ್ಬೇಕು. ಇದರಿಂದ ಏನಾಗುತ್ತೆ ಅಂದಾಗ ನಮಗೆ ಒಂದು ಖಾತ್ರಿ ಬರ್ತದೆ. ನಮಗೆ ಖಾತ್ರಿ ಬಂದಾಗ ಮಾತ್ರ ಇದು ಸರಿಯಾಗಿದೆ ಅಂತ ಹೇಳ್ಬೋದು. ಬಹಳಷ್ಟು ಜನ ಏನು ಮಾಡ್ತಾರೆ ಅಂದಾಗ ಅವರು ಒಂದು ಅಂದ್ರೆ ಕಂಪೇರ್ ಮಾಡಲ್ಲ, ಅವರು ಮುಂದಿನ ಸಂಖ್ಯೆ ಏನಾಗಿದೆ ಅಥವಾ ರಾಂಗ್ ನಂಬರ್ ಐಡೆಂಟಿಫೈ ಮಾಡುವಾಗ ನಾವು ಕರೆಕ್ಟಾಗಿ ಈಗ ನೋಡಿ ಕೆಲವೊಂದ್ಸಲ ಏನಾಗುತ್ತೆ, ಬಿಟ್ಟಿರೋ ಸಂಖ್ಯೆಯನ್ನು ಅಥವಾ ಮುಂದಿನ ಸಂಖ್ಯೆ ಅಥವಾ ತಪ್ಪಾದ ಸಂಖ್ಯೆ ಈ ರೀತಿಯಲ್ಲಿ ಸರಣಿ ಬರುತ್ತದೆ. ಸೊ ಮಿಸ್ಸಿಂಗ್ ನಂಬರ್ ಅಂದಾಗ ಇಲ್ಲಿ ಕ್ವಶನ್ ಮಾರ್ಕ್ ಅಲ್ಲಿ ಬರುವ ಸಂಖ್ಯೆ ಎಷ್ಟು, ಇಲ್ಲಿ 2ರ ವರ್ಗ 3ರ ವರ್ಗ ನೆಕ್ಸ್ಟ್ 4ರ ವರ್ಗ 16 ಬರುತ್ತದೆ, ಇದು 25. ಸೊ ಇಲ್ಲಿ 16 ಬರುತ್ತೆ ಮಿಸ್ಸಿಂಗ್ ನಂಬರ್. ಸೊ ಇಲ್ಲಿ ನಾವು ಮಿಸ್ಸಿಂಗ್ ನಂಬರ್ ಬರೆದಿದ್ವಿ. ಸೊ ನೆಕ್ಸ್ಟ್ ಏನಂದಾಗ ಕೆಲವೊಂದ್ಸಲ ರಾಂಗ್ ನಂಬರ್, ಇಲ್ಲೂ ಕೂಡ ನೋಡಿ 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ ಎಷ್ಟು ಬೇಕು, 25 ಬೇಕು, 6ರ ವರ್ಗ 36 ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರುವ ಸಂಖ್ಯೆ ಯಾವುದು ತಪ್ಪಾಗಿದೆ ಅಂದಾಗ 24 ತಪ್ಪಾಗಿದೆ ಅಂತ ಅರ್ಥ. ರಾಂಗ್ ನಂಬರ್ ಮತ್ತು ಮಿಸ್ಸಿಂಗ್ ನಂಬರ್ ಎರಡೂ ಕೂಡ ಕೇಳಬಹುದು. ಸೊ ನೆಕ್ಸ್ಟ್ ಏನಂದಾಗ ಇಲ್ಲಿ ನಾವು ಯಾವಾಗಲೂ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಡು ನಾಟ್ ಟ್ರಸ್ಟ್ ಒನ್ ಡಿಫರೆನ್ಸ್ ಓನ್ಲಿ. ಒಂದೇ ಸಂಖ್ಯೆಯ ವ್ಯತ್ಯಾಸವನ್ನು ನಾವು ಅವಲಂಬಿತವಾಗಿರಬಾರ್ದು. 2-3 ಸಂಖ್ಯೆಗಳ ಒಂದು ವ್ಯತ್ಯಾಸವನ್ನು ನೋಡಿ ನಮ್ಮ ಒಂದು ನಿಯಮವನ್ನು ಖಾತ್ರಿಪಡಿಸಿಕೊಂಡ ನಂತರವೇ ಅವನ್ನು ಉಪಯೋಗಿಸಬೇಕು. ಸೊ ನೆಕ್ಸ್ಟ್ ನೋಡೋಣ, ಇಲ್ಲಿ ಏನಂದಾಗ ಇಲ್ಲಿ ನಾವು ವರ್ಣಮಾಲೆಗಳ ಸರಣಿ ಕೂಡ ಬರುತ್ತೆ. ವರ್ಣಮಾಲೆ ಈಗ ಆಲ್ರೆಡಿ ನಾವು ಸಂಖ್ಯೆಗಳ ಸರಣಿಗಳನ್ನು ನೋಡಿದೀವಿ. ಈಗ ನಾವು ವರ್ಣಮಾಲೆ ಅಂದರೆ ಅಕ್ಷರಗಳು, ಲೆಟರ್ಸ್. ಸೊ ಇಲ್ಲಿ ಏನಾಗಿದೆ, A = 1, C = 3, G = 7 ಈ ರೀತಿಯಲ್ಲಿ. ಅಂದರೆ ಏನು ಮಾಡ್ತಾರೆ ಅಂದ್ರೆ ಸಂಖ್ಯೆಗಳಿಗೆ ಒಂದು ನಂಬರ್ ಸಂಖ್ಯೆಯನ್ನು ಕೊಟ್ಟು ಆ ಸಂಖ್ಯೆಗಳ ನಂತರ ಯಾವ ಸಂಖ್ಯೆ ಬರುತ್ತದೆ ಅನ್ನೋದು ಕೂಡ ನಾವು ಅವರು ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. ಸೊ ಇಲ್ಲಿ ಏನಾದಾಗ ನೋಡಿದ್ರೆ ಮುಂದಿನ ಇಲ್ಲಿ ಸರಣಿಯಾಗಿರುತ್ತೆ ಅಂದಾಗ ಒಂದು ಮುಂದೆ ಹೋಗುತ್ತದೆ, ಒಂದು ಹಿಂದೆ ಬರ್ತದೆ. ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗಿ ಮುಂದೆ ಹೋಗ್ತದೆ, ಅದ್ರ ಮುಂದೆ ನೋಡಿ ಇಲ್ಲಿ A to C ಅಂದರೆ +2 ಹೆಚ್ಚಾಗಿದೆ ಅಂತ ಅರ್ಥ, A to C. ಸೊ ನೆಕ್ಸ್ಟ್ A ಅಂದರೆ B ಮಿಸ್ ಆಗಿ C, ನೆಕ್ಸ್ಟ್ C D ಮಿಸ್ ಆಗಿ E ಬಂದಿದೆ, ಈ F G ಬಂದಿದೆ, H I J ಅನ್ನು ಹೊರತುಪಡಿಸಿ K ಅನ್ನು ತೆಗೆದುಕೋಬೇಕಂತ ಅರ್ಥ. ಸೊ ಈ ರೀತಿಯಲ್ಲಿ ನಾವು ಪೊಸಿಷನ್ ಪ್ರಕಾರ ಒಂದೊಂದು ಸಂಖ್ಯೆಯನ್ನು ಬಿಟ್ಟು, ಅಂದರೆ ಒಂದೇ ಸಂಖ್ಯೆ, 2ನೇ ಬಿಟ್ಟು 3ನೇ, 5ನೇ ಸಂಖ್ಯೆ, 6ನೇ ಬಿಟ್ಟು 7ನೇ ಲೆಟರ್, ಸಂಖ್ಯೆ ಅನ್ನೋದಕ್ಕಿಂತ ಲೆಟರ್ ಅನ್ಬೇಕು. ಇಲ್ಲಿ 1ನೇ ಲೆಟರ್ನು ತಗೊಂಡ ನಂತರ 2ನೇ ಬಿಟ್ಟು 3ನೇ ಲೆಟರ್, 4ನೇ ಬಿಟ್ಟು 5ನೇ ಲೆಟರ್, ಈ ರೀತಿ ಅಲ್ಟರ್ನೇಟಿವ್ ಪೊಸಿಷನ್ ಪ್ರಕಾರ ಅಂದರೆ ಸ್ಥಾನದ ಪ್ರಕಾರ ಬೇರೆ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಂಡು ಒಂದು ಸರಣಿಯನ್ನು ರೂಪಿಸಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಹಿಂದಕ್ಕೆ ಸಾಗುವಂತ ರಿವರ್ಸ್, ನೋಡಿ Z ಇಲ್ಲಿಂದ X ಅಂದರೆ Y ಬಿಟ್ಟಿದ್ದಾರೆ ಅಂತ ಅರ್ಥ. Z X ಮತ್ತೆ ಇಲ್ಲಿ W ಇಲ್ಲಿ ಏನಾಗಿದೆ. ಸೊ ಈ ರೀತಿಯಲ್ಲಿ ನಾವು 26ನೇ 24ನೇ 22ನೇ 20ನೇ ಈ ರೀತಿ ನಾವು ಬರ್ಕೊಂಡು ಕೂಡ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ T ನಂತರ R ನಂತರ ಆಫ್ಟರ್ R ನಂತರ ಅಂದರೆ ಏನು ಬರುತ್ತೆ, PQRS. ನಾವು ಉಲ್ಟಾ ಬರೆದಾಗ PQRS
ಆರ್ ಎಸ್ ಅಂತ ಬರಿತೀವಿ. ಇದು ಸೀದಾ ಆಯ್ತು. ನಾವು ಉಲ್ಟಾ ಬರ್ತಿದ್ದಾಗ ಆರ್ ನಂತರ ಕ್ಯೂ ಅನ್ನು ಹೊರತುಪಡಿಸಿ ಪಿ ಅನ್ನು ಬರಿಬೇಕಂತ. ಸೊ ನೆಕ್ಸ್ಟ್ ಬರುವಂತಹ ಲೆಟರ್ ಯಾವುದು ಅಂದಾಗ ಪಿ. ಇಲ್ಲೂ ಕೂಡ ನಾವು ಏನು ಮಾಡ್ತೀವಿ ಎಕ್ಸಾಮ್ ಅಲ್ಲಿ ಗಡ್ಬಡ್ ಸ್ವಲ್ಪ ಅವಸರದಲ್ಲಿ ನಾವು ಇಲ್ಲಿ ಆರ್ ನಂತರ ಬರುವಂತಹ ನಾವು ಒಂದು ಲೆಟರ್ ಯಾವುದು ಅಂದಾಗ ಅಕ್ಷರ ಕ್ಯೂ ಅಂತ ನಾವು ಬರೆದುಬಿಡ್ತೀವಿ. ಆ ರೀತಿಯಲ್ಲಿ ಕೂಡ ಅವಸರದಲ್ಲಿ ತಪ್ಪು ಮಾಡ್ತೀವಿ. ಸೊ ಮೆಂಟಲ್ ಎಬಿಲಿಟಿ ಬಿಡಿಸುವಾಗ ಅವಸರ ಮಾಡಬಾರ್ದು. ಬೇಕಾದರೆ ಮೆಂಟಲ್ ಎಬಿಲಿಟಿಗೆ ಕೊನೆಯಲ್ಲಿ ಬಿಡಿಸಿ. ನಿಮಗೆ ಒಂದು ಪ್ರಾಬ್ಲಮ್ ಆದಾಗ ಯಾವ ಮೆಂಟಲ್ ಎಬಿಲಿಟಿ ಲೆಕ್ಕಗಳು ನಿಮಗೆ ಮಾಡಲು ಬರುವುದಿಲ್ಲವೋ ಎಕ್ಸಾಮ್ ಕೊನೆಯಲ್ಲಿ ಅವನ್ನು ಹೊರತುಪಡಿಸಿ ಯಾವುದು ಈಸಿ ನಿಮಗೆ ಬಿಡಿಸ್ಲಾಕ ಬರ್ತದೆ. ಕೆಲವೊಂದ್ಸಲ ಬಹಳಷ್ಟು ಜನ ಏನು ಮಾಡ್ತಾರೆ ಎಕ್ಸಾಮ್ ಅಂದಾಗ ಒಂದು ಪ್ರಶ್ನೆಯನ್ನು ನಾವು ಅದಕ್ಕೆ ಜೋತಿ ಬೀಳ್ತೀವಿ, ಮುಂದೇನೆ ಸಾಗಲ್ಲ. ಆವಾಗ ಏನಾಗುತ್ತೆ ಅಂದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಟೈಮ್ ವೇಸ್ಟ್ ಆದಾಗ ನಾವು ಪೂರ್ತಿ ಕ್ವಶನ್ಸ್ ಟಚ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಯಾವುದೇ ಒಂದು ಪ್ರಶ್ನೆ, ಯಾವುದೇ ಮೆಂಟಲ್ ಎಬಿಲಿಟಿ ಎಷ್ಟೇ ಈಸಿ ಇರಲಿ, ಅದು ನಮಗೆ ಬರಲಿಲ್ಲ ಅಂದರೆ 1 ನಿಮಿಷ ಅಥವಾ 2 ನಿಮಿಷಕ್ಕಿಂತಲೂ ಹೆಚ್ಚಿನ ಕಾಲ ಒಂದೇ ಪ್ರಶ್ನೆಗೆ ವ್ಯಯ ಮಾಡಬಾರ್ದು. 2 ನಿಮಿಷಗಳಿಗಿಂತ ಹೆಚ್ಚಿನ ಒಂದು ಕಾಲವನ್ನು ಒಂದೇ ಪ್ರಶ್ನೆಗೆ ನೀವು ವ್ಯಯಿಸಿದಾಗ ಮುಂದಿನ ಪ್ರಶ್ನೆಗಳಿಗೆ ನಿಮ್ಮ ಒಂದು ಸಮಯ, ಒಂದು ಕಾಲ ಕಡಿಮೆ ಬೀಳ್ತದೆ. ಆವಾಗ ಏನಾಗ್ತದೆ ಅಂದಾಗ ಪೂರ್ತಿ ಪ್ರಶ್ನೆಗಳು ಟಚ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ನೆಗೆಟಿವ್ ಮಾರ್ಕ್ಸಿಂಗ್ ಅಂತೂ ಇಲ್ಲ, ನಾವು ಎಲ್ಲ ಪ್ರಶ್ನೆಗಳು ಉತ್ತರಿಸೋಣ. ಸೊ ಎಲ್ಲ ಪ್ರಶ್ನೆ ಉತ್ತರಿಸುವುದರಿಂದ ಒಂದು ಯಾವುದೇ ಒಂದು ನಾವು ಕೆಲವೊಂದ್ಸಲ ನಾವು ಗೆಸ್ ಮಾಡಿದಾಗ ಕೂಡ ಒಂದು ಸರಿಯಾಗುವ ಸಂಭವ ಇರುತ್ತದೆ. ಆದ್ದರಿಂದ ನಾವು ಇಲ್ಲಿ ಏನು ಮಾಡಬಹುದು ಅಂದಾಗ ಗೆಸ್ನು ಕೂಡ ಮಾಡಬಹುದು. ಸೊ ನೆಕ್ಸ್ಟ್ ಏನಂದಾಗ ಇಲ್ಲಿ ಹೆಚ್ಚಾಗುವ ಮತ್ತು ಕಡಿಮೆಯಾಗುವ, ಹೆಚ್ಚಾಗುವ ಜೊತೆಗೆ ಕಡಿಮೆಯಾಗುವ ಅಂದ್ರೆ ಜಿಗಿಯುವ ಅನ್ನರ್ಥ. ಇಲ್ಲಿ ಏನು ಮಾಡಿದ್ವಿ ಅಂದಾಗ +2, A+2 ಅಂದಾಗ ಸಿ ಅದಂತರ ಏನಾಗಿದೆ ನೋಡ್ರಿ. ಇಲ್ಲಿ ಫಸ್ಟ್ ಎ, ಇಲ್ಲಿ ಬಿ ಅನ್ನು ಬಿಟ್ಟು ಏನ್ ಮಾಡಿದ್ರೆ ಅಂದ್ರೆ ಎ, ಬಿ ಬಿಟ್ಟು ಏನ್ ಮಾಡಿದಾಗ ಸಿ ಬರೆದಿದ್ದಾರೆ. ಸಿ ಅಂದ್ರೆ ಈಗ ನೆಕ್ಸ್ಟ್ ಸಿ ಡಿ ಇ 2 ಬಿಟ್ಟಿದ್ದಾರೆ, ಡಿ ಇ ಎಫ್ ಬಂದಿದೆ 2. ಈಗ 3 ಬಿಡ್ತಾರೆ ಅವರು. ಎಫ್ ಅದಂದ್ರೆ ಜಿ ಇ ಎಫ್, ಜಿ ಹೆಚ್ ಐ ಬಿಟ್ಟು 3 ಅಕ್ಷರ ಬಿಟ್ಟು ಜೆ ಬಂದಿದೆ ಅಂತ ಅರ್ಥ. ನೆಕ್ಸ್ಟ್ ಏನು 3 ಬಿಟ್ಟಿದೆ, ಈಗ 4 ಬಿಡಬೇಕು. ಜೆ ಐ ಜೆ ಕೆ ಎಲ್ ಎಂ ಎನ್, 4 ಬಿಟ್ಟು ಓ ಬಂದಿದೆ. ನೆಕ್ಸ್ಟ್ ಬರೋದು ಪಿ ಕ್ಯೂ ಆರ್ ಎಸ್ ಟಿ, ಈಗ 5 ಬಿಡಬೇಕು. 1 2 3 4 5. ಟಿ ಅದಂದ್ರೆ ಬರುವಂತಹ ಸಂಖ್ಯೆ ಎಷ್ಟು? ಯು. ಸೊ ಈ ರೀತಿಯಲ್ಲಿ ನಾವು ಸಂಖ್ಯೆಗಳ ಜಂಪ್ ಮಾಡ್ತಾ ಇದ್ರೆ, ಸೊ ಸೀರೀಸ್ ಆಗಿ ಜಂಪ್ 1 2 3 4 5 6 ಈ ರೀತಿಯಲ್ಲಿ ಜಂಪ್ ಮಾಡ್ತಾ ಹೋಗುವಂತಹ ಸಂಖ್ಯೆಗಳು ಅಂದ್ರೆ ಲೆಟರ್ಸ್ ಕೂಡ ಕೇಳಬಹುದು. ಪ್ಲಸ್ನು ಮಾಡಬಹುದು ಅಥವಾ ಮೈನಸ್ ಕೂಡ ಮಾಡಬಹುದು. -3 -4 -5 ಕೂಡ ಮಾಡಬಹುದು. ಸೊ ನೆಕ್ಸ್ಟ್ ಒಂದು ಸಂಖ್ಯೆಗಳ ಸರಣಿ ಅಂದ್ರೆ ಲೆಟರ್ಗಳ ಸರಣಿ ಏನಾಗಿದೆ ಅಂದಾಗ ಎ ಝಡ್ ಅಂದ್ರೆ ಫಸ್ಟ್ ಲೆಟರ್ ಲಾಸ್ಟ್ ಲೆಟರ್, ಸಿ ಎಕ್ಸ್ ಅಂದ್ರೆ ಬಿ ಅನ್ನು ಬಿಟ್ಟ ನಂತರ ಸಿ ತಗೊಂಡಿದ್ದಾರೆ. ಅಂದ್ರೆ ಈ ರೀತಿಯಲ್ಲಿ ಅವರು ಎ ಸಿ ನೆಕ್ಸ್ಟ್ ಇ ನೆಕ್ಸ್ಟ್ ಆ ರೀತಿ ಹೋಗಿದ್ದಾರೆ. ಸೊ ಇಲ್ಲೇನು ಝಡ್ ಎಕ್ಸ್ ಡಬ್ಲ್ಯೂ ವೈನು ಎಕ್ಸ್ ಹೋಗಿದೆ. ನೆಕ್ಸ್ಟ್ ಏನು ವಿ. ಸೊ ಇಲ್ಲಿ ಇ ಆದ ನಂತರ ಬರುವಂತ ಇಲ್ಲಿ ನೆಕ್ಸ್ಟ್ ಲೆಟರ್ ಜಿ ಬರುತ್ತೆ. ಸೊ ಜಿ ಅನ್ನು ಕೂಡ ನಾವು ಇಲ್ಲಿ ಬರೆಯಬಹುದು, ಗೆಸ್ ಮಾಡಬಹುದು. ಸೊ ಈ ರೀತಿಯಲ್ಲಿ ಅಲ್ಟರ್ನೇಟ್ ಆಗಿ ಕೂಡ ನಾವು ಆಲ್ರೆಡಿ ನಾವು ಸಂಖ್ಯೆಗಳಲ್ಲಿ ನೋಡಿದೀವಲ್ಲ, ಅದೇ ರೀತಿ ಲೆಟರ್ಸ್ ಅಲ್ಲಿ ಕೂಡ ಬಳಸ್ತಾರ. ಸೊ ನೆಕ್ಸ್ಟ್ ಬರೋದು ಬಿ ಇ ಜೆ ಕ್ಯೂ, ಬಿ ಇ ಜೆ ಕ್ಯೂ. ಸೊ ಇಲ್ಲಿ ಏನಾಗಿದೆ ನೋಡೋಣ. ಇಲ್ಲಿ ಬಿ ಆದ ನಂತರ ಇ ಬರ್ಬೇಕಾದ್ರೆ ಎಷ್ಟು ಲೆಟರ್ಸ್ ಬಿಟ್ಟಿದ್ದಾರೆ? ಬಿ ಎ ಬಿ ಸಿ ಡಿ ಎರಡು ಲೆಟರ್ಸ್ ಬಿಟ್ಟು ಅಂದ್ರೆ 2 ಸ್ಕಿಪ್ ಆಗಿವೆ ಅಂತ ಅರ್ಥ, +2 ಆಗಿವೆ ಅಂತ ಅರ್ಥ. ಈ ಆದ ನಂತರ +5 ಆಗಿವೆ, +10 ಆಗಿವೆ, +17 ಆಗಿವೆ. ಸೊ ಇವು ಏನಾಗಿವೆ? ಸೊ ನೆಕ್ಸ್ಟ್ ಏನು ಸಂಖ್ಯೆ ಇಲ್ಲಿ +2 ಏನು ಮಾಡಿದರೆ +3 ಮಾಡಿದ್ದಾರೆ, +3. ಇಲ್ಲಿ ಎಷ್ಟು? +5. ನೆಕ್ಸ್ಟ್ ಎಷ್ಟು? +7. ನೆಕ್ಸ್ಟ್ ಎಷ್ಟು? +9. ಅಂದ್ರೆ +9 ಮಾಡಿದಾಗ ಎಷ್ಟಾಗುತ್ತೆ? 17 + 9, 17 + 9 ಅಂದಾಗ 26. 26 ಪ್ಲಸ್ ಮಾಡಿ ನಾವು ನೆಕ್ಸ್ಟ್ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕಂತ ಅರ್ಥ. ಸೊ ಈ ರೀತಿಯಲ್ಲಿ ನಾವು ನೆಕ್ಸ್ಟ್ ಒಂದು ಸರಣಿಯನ್ನು ಕೂಡ ನಾವು ಕಂಡುಹಿಡಿಯಬಹುದು. ಸೊ ಈ ರೀತಿಯಲ್ಲಿ ನಾವು ಲೆಟರ್ಸ್ ಅಲ್ಲಿ ಕೂಡ ಬರೀಬಹುದು. ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಏಕಾಕ್ಷರ ಸರಣಿ ಒಂದೇ ಅಕ್ಷರ ಬರುತ್ತೆ, ಎ ಸಿ ಎಫ್ ಜೆ ಓ. ನೆಕ್ಸ್ಟ್ ಬರೋದು ಇಲ್ಲಿ 2 + 2 + 3 ಅಂದ್ರೆ ಎ ನಲ್ಲಿ 3 ಪ್ಲಸ್ ಮಾಡಿದಾಗ ಸಿ ಬರುತ್ತೆ, ಅಂದ್ರೆ 3ನೇ ಲೆಟರ್ ಎ ಆದ ನಂತರ ಬಿ ಅನ್ನು ಹೊರತುಪಡಿಸಿ ಸಿ. ಸೊ ನೆಕ್ಸ್ಟ್ ಅಂದ್ರೆ 2 ಎ ಅನ್ನು ಹೊರತುಪಡಿಸಿ A+2 ಅಂತ ಅರ್ಥ. A+2 ಅಂದ್ರೆ ಏನು ಅರ್ಥ? ಸಿ. ಸೊ 1 ಹೊರತುಪಡಿಸಿ. ಸೊ ಸಿ ಅಲ್ಲಿ ಎಷ್ಟು? 3 ಪ್ಲಸ್ ಮಾಡಿದ್ದಾರೆ. ಸೊ ಸಿ ಅಲ್ಲಿ ಎಷ್ಟು ಅಂದಾಗ 3 ಪ್ಲಸ್ ಮಾಡಿದ್ದಾರೆ, 4 5. ನೆಕ್ಸ್ಟ್ 6 ಪ್ಲಸ್ ಮಾಡಿದಾಗ ನಮಗೆ ಸಿಗುವಂತಹ ಸಂಖ್ಯೆ ಯು, ಸಿಗುವಂತಹ ಲೆಟರ್ ಯು ಬರುತ್ತದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಏನಾಗಿದೆ ಇಲ್ಲಿ ಜೋಡಿ ಅಕ್ಷರ ಸರಣಿಗಳು ಕೂಡ ಇರ್ತವೆ. ಜೋಡಿ ಅಕ್ಷರ ಸರಣಿ ಅಂದಾಗ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ. ನೆಕ್ಸ್ಟ್ ಬರುವಂತಹ ಒಂದು ಜೋಡಿ ಯಾವುದು ಅಂದಾಗ ಐ ಜೆ. ಸೊ ಇಲ್ಲಿ ಎ ಝೆಡ್ ಬಿ ವೈ ಸಿ ಎಕ್ಸ್ ಡಿ ಡಬ್ಲ್ಯೂ ಕೂಡ ಮಾಡ್ಬೋದು. ಇಲ್ಲಿ ಎ ಝೆಡ್ ಅಂದಾಗ ಫಸ್ಟ್ ಲಾಸ್ಟ್, ಸೆಕೆಂಡ್ ಮತ್ತು ಸೆಕೆಂಡ್ ಲಾಸ್ಟ್, ಥರ್ಡ್ ಮತ್ತು ಥರ್ಡ್ ಲಾಸ್ಟ್, ಫೋರ್ತ್ ಮತ್ತು ಫೋರ್ತ್ ಲಾಸ್ಟ್. ಡಬ್ಲ್ಯೂ ಅಂದ್ರೆ ಇಲ್ಲಿ ಇ ಬರುತ್ತೆ. ಮತ್ತೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದಾಗ ಇಲ್ಲಿ ಡಬ್ಲ್ಯೂಕ್ಕಿಂತ ಮುಂಚೆ ಬರೋದು ಯು ವಿಹಿ ಡಬ್ಲ್ಯೂ ವಿಹಿ ಬರುತ್ತೆ ಅಂತ. ಸೊ ಇ ವಿ ನೆಕ್ಸ್ಟ್ ಬರುವಂತಹ ಸಂಖ್ಯೆ ಅಥವಾ ಒಂದು ಸರಣಿ ಅಥವಾ ಒಂದು ಲೆಟರ್ಸ್ ಅಂತ ಹೇಳಿ ನಾವು ಕರಿಬಹುದು. ಸೊ ನೆಕ್ಸ್ಟ್ ಏನಂದಾಗ ಪರ್ಯಾಯ ನಾವೇನು ನೋಡಿದ್ವಿ ಆಲ್ರೆಡಿ, ಎ ಬಿ ಸಿ ನೆಕ್ಸ್ಟ್ ಡಿ. ನೆಕ್ಸ್ಟ್ ಇಲ್ಲಿ ಡಿ ಇ ಎಫ್ ನೆಕ್ಸ್ಟ್ ಬರೋದು ಜಿ.
ಪರ್ಯಾಯ ಅಂದರೆ ಒಂದನ್ನು ಅಲ್ಟರ್ನೇಟಿವ್ ಸೀರೀಸ್ ಕೂಡ ಬಳಸ್ತಾ ಇರ್ತಾರೆ. ಅದಕ್ಕಾಗಿ ಅಲ್ಟರ್ನೇಟಿವ್ ಸೀರೀಸ್ ಮೇಲೆ ಕೂಡ ನಾವು ಗಮನ ವಹಿಸಬೇಕು. ಸೊ ಇಲ್ಲಿ ಏನಾಗಿದೆ AC, ಇಲ್ಲಿ ಏನಾಗಿದೆ AC. ಈಗ ನೋಡ್ರಿ AC ಅಂದಾಗ ಇಲ್ಲಿ ಒಂದು ಗ್ಯಾಪ್ ಇದೆ ಅಂದ್ರೆ AC. ಇನ್ನು ನೆಕ್ಸ್ಟ್ CDE 2 ಬಿಟ್ಟಿದ್ರೆ FG ಬಿಟ್ಟಿದ್ರೆ H, ಒಂದೊಂದು ಲೆಟರ್ನ ಬಿಡ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲಿ ಎಷ್ಟು 2 ಅಕ್ಷರಗಳ ಡಿಫರೆನ್ಸ್ ಇದೆ. ಸೊ ನೆಕ್ಸ್ಟ್ ಏನು H ಆದಂದ್ರೆ IJK, ಎರಡು ಡಿಫರೆನ್ಸ್ ಇದೆ, ಎರಡು ಡಿಫರೆನ್ಸ್. ಸೊ ಎರಡು ಡಿಫರೆನ್ಸ್, 2 ಬಿಡಬೇಕು, ಮತ್ತೆ ಒಂದು ತಗೊಂಡು ಮತ್ತೆ ಒಂದು ಬಿಟ್ಟು ಮತ್ತೊಂದು ತಗೋಬೇಕು ಅಂತ ಅರ್ಥ. ಸೊ K ಆದಂದ್ರೆ L ಬಿಟ್ಟು M. ಸೊ ನೆಕ್ಸ್ಟ್ M ಆದಂದ್ರೆ ಏನು NO ಆದಂದ್ರೆ PQ ಬಿಟ್ಟು R. ನೆಕ್ಸ್ಟ್ R ಆದಂದ್ರೆ ಏನು PQR ST ಬಿಡಬೇಕು. ST ಬಿಡಂದ್ರೆ ಏನು UV ಬಿಡಬೇಕು, UW. ಸೊ UW ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ UW ಅಂತಹ ಒಂದು ಈ ಲೆಟರ್ಸ್ ಮುಂದಿನ ಒಂದು ಸರಣಿಯಲ್ಲಿ ಬರುತ್ತವೆ ಅಂತ ಅರ್ಥ. ಸೊ ಇಲ್ಲಿವರೆಗೆ ನಾವು ಯಾವ ರೀತಿಯ ಒಂದು ಸರಣಿಗಳು ನಮಗೆ ಪರೀಕ್ಷೆಯಲ್ಲಿ ಬರುವ ಒಂದು ಸಂಭವ ಇದೆ, ಎಲ್ಲ ರೀತಿಯ ಸಂಭವ ಸರಣಿಗಳನ್ನು ನಾವು ನೋಡಿದ್ವಿ. ಇದನ್ನು ಹೊರತುಪಡಿಸಿ ಕೂಡ ಕೆಲವೊಂದು ಸರಣಿಗಳು ಬರಬಹುದು. ನೀವು ಈ ಸರಣಿಗಳ ಮೇಲಿನ ಲೆಕ್ಕಗಳು ಬಿಡಿಸಬೇಕಾದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಈ ವಿಡಿಯೋ ಇಲ್ಲಿಯವರೆಗೆ ನೋಡಿದ್ದಕ್ಕೆ ತಮಗೆಲ್ಲರೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಸೇರಿಸಬೇಕು ಅಥವಾ ಏನಾದರೂ ತಪ್ಪು ತಡೆಗಳು ಅಥವಾ ಏನಾದರೂ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಮಾಡಿ. ಮುಂದಿನ ನೀವು ಮಾಡುವಂತಹ ಕಮೆಂಟ್ ನನಗೆ ಮುಂದಿನ ವಿಡಿಯೋ ಮಾಡಲು ಪ್ರೇರಣೆ ನೀಡುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ನಮಸ್ಕಾರಗಳು, ಧನ್ಯವಾದಗಳು.